ಎಲ್ರಿಗೂ ನಮಸ್ಕಾರ. ನಾವು ಈಗಾಗಲೇ ಒಂದು ಕಂಪಲ್ಸರಿ ಕನ್ನಡ, ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ ತೊಗೊಂಡಿದ್ದೀವಿ ಆಲ್ರೆಡಿ. ಹೌದಾ? KEA ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಪತ್ರಿಕೆ ಎಷ್ಟೋ 3 ಅಂಕದ್ದು. ಈಗ ಆಲ್ರೆಡಿ 50 ಕ್ವಶನ್ ಮುಗಿಸಿದ್ದೀವಿ. ಪಾರ್ಟ್ 1, 2, 3 ಮುಗಿದಿದೆ. ಇದು ಬಂದು ಪಾರ್ಟ್ 4 ಇದು. ಈ 3 ಪಾರ್ಟ್ಗಳನ್ನ ನೋಡಿಕೊಂಡು ಈ ಕ್ಲಾಸಿಗೆ ಬನ್ನಿ, ಕಂಟಿನ್ಯೂಷನ್ ಸಿಗುತ್ತೆ. ಇದು ಅಲ್ಲದೆ ಇತಿಹಾಸ, KEA ನಡೆಸಿರ್ತಕ್ಕಂಥ ಇತಿಹಾಸದ ಪ್ರಶ್ನೆ ಪತ್ರಿಕೆಗಳ ಸರಣಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಜೊತೆಗೆ ಸಾಮಾನ್ಯ ಕನ್ನಡ ಇವೆರಡು ರನ್ನಿಂಗ್ ಆಗ್ತಾ ಇದೆ. ಇದು ಚಾನಲ್ ಬಗ್ಗೆ, ನನ್ನ ವೈಯಕ್ತಿಕದ ಬಗ್ಗೆ ನೋಡ್ಕೊಳ್ಳಿ. ಈಗ ಡೈರೆಕ್ಟಾಗಿ ಕ್ಲಾಸ್ಗೆ ಸ್ಟಾರ್ಟ್ ಮಾಡೋಣ. 51ನೇ ಪ್ರಶ್ನೆ. ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು. ಫಸ್ಟ್ ಆಫ್ ಆಲ್ ಇದು ಯಾವ ಬೇಸಿಸ್ ಮೇಲೆ ಕೇಳಿದ್ದಾರೆ? ನಾವು ನೋಡಿದ್ದೀವಿ PQRS ಈ ಮಾದರಿ ಪ್ರಶ್ನೆ. ಇದು ಏನು ಮಾಡಿರ್ತಾರೆ, ಒಂದು ವಾಕ್ಯ ಇರುತ್ತೆ, ಆ ವಾಕ್ಯನ ಅದಲು ಬದಲು ಮಾಡಿರ್ತಾರೆ. ನಾವೀಗೇನು ಮಾಡಬೇಕು, ಮತ್ತೆ ಅದನ್ನು ಸರಿಪಡಿಸಿ ಬರೀಬೇಕು. ಇದು ಈ ಪ್ರಶ್ನೆ ರೀತಿ ಇರೋದು. ಸೂಚನೆ ಕೊಟ್ಟಿದ್ದಾರೆ, ಮುಂದೆ ನೀಡಿರುವ ಸಂಕೇತಗಳನ್ನು ಗಮನಿಸಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಆಯ್ಕೆ ಮಾಡಿರಿ. ಈ ಒಂದು ಪ್ರಶ್ನೆ ಎಲ್ಲಿಂದ ಬಂದಿದೆ? ಅಗೇನ್ ನಾವು ಹೇಳ್ದಂಗೆ ಕನ್ನಡ ವ್ಯಾಕರಣ ದರ್ಪಣ ಇದೇ ಬುಕ್ಕಲ್ಲಿ. ಇದೇ ಒಂದು ವಾಕ್ಯ, ಅದು ವಾಕ್ಯಗಳು ಅನ್ನೋ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಬರೋದು ನಮಗೆ ಸಂಯೋಜಿತ ವಾಕ್ಯ. ಹೌದಾ? ಸಂಯೋಜಿತ ವಾಕ್ಯ ಅಂತ ಇದೆ. ಇದಕ್ಕೆ ಡೆಫಿನೇಷನ್ ಹೇಳ್ಬಿಟ್ಟು ಎಕ್ಸಾಂಪಲ್ ಕೊಡ್ತಾರೆ. ಆ ಎಕ್ಸಾಂಪಲಲ್ಲಿ ಇದೇ ಸ್ಟೇಟ್ಮೆಂಟ್ ಇದೆ. ಕ್ಲಿಯರ್ ಆಯಿತಾ ಎಲ್ಲಿಂದ ತೊಗೊಂಡಿದ್ದಾರೆ? ಹಾಗಾಗಿ ನಾವು ಕನ್ನಡ ವ್ಯಾಕರಣ ದರ್ಪಣವನ್ನು ಡೀಟೇಲಾಗಿ ಓದಬೇಕು. ಯಾವುದೋ ಎಕ್ಸಾಂಪಲ್ಗಳನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ಒಂದು ಕ್ಲಿಯರ್ ಆಯಿತು. ಈಗ ಈ ಒಂದು ಪ್ರಶ್ನೆಗೆ ಬರೋಣ. ನಾವೀಗ ಆಲ್ರೆಡಿ ನಾವು ಪ್ರಿವಿಯಸ್ ಕ್ಲಾಸ್ಗಳನ್ನ ನೀವು ಫಾಲೋ ಮಾಡಿದರೆ, ನಾವು ಮೆಥ್ಸ್ ಏನು ಫಾಲೋ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಕರ್ತೃ, ಕರ್ಮ, ಕ್ರಿಯಾಪದ, ವಾಕ್ಯದ ಸಂಯೋಜನೆ. ಇದನ್ನೊಂದು ಜನರಲ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇದು ಅಪ್ಲೈ ಮಾಡೋಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ನಾವು ಡೈರೆಕ್ಟ್ ಆಪ್ಷನ್ನು ಎಲಿಮಿನೇಟ್ ಮೆಥಡ್ ಹೋಗ್ತೀವಿ. ಹೌದಾ? ಈಗ ಇದು ನೋಡ್ತಿದ್ರೆ ನಮಗೆ ಒಂದು ಸಿಗುತ್ತೆ, ಹೊಕ್ಕಿತು ಅನ್ನೋದೇನು ಕ್ರಿಯಾಪದ. ಹೌದಾ? ಹೊಕ್ಕಿತು, ಹೊಕ್ಕು, ಹೊಕ್ಕಿತು ಕ್ರಿಯಾಪದ ಅಂದಮೇಲೆ ಕರ್ತೃ, ಕರ್ಮ, ಕ್ರಿಯಾಪದ ಯಾವತ್ತೂ ವಾಕ್ಯದ ಕೊನೆಯಲ್ಲಿ ಬರಬೇಕು. ನೋಡೋಣ, ಜಸ್ಟ್ ಅಪ್ಲೈ ಮಾಡೋಣ, ಆನ್ಸರ್ ಸಿಗುತ್ತಾ ಇಲ್ವಾ? ಹೊಕ್ಕಿತು ಲಾಸ್ಟಲ್ಲಿ ಬರಬೇಕು, ಬಿ ಲಾಸ್ಟಲ್ಲಿ ಇರಬೇಕು. ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಇಲ್ಲಿದೆ. ಓಕೆ, ನೆಕ್ಸ್ಟು ಈ ವಾಕ್ಯವನ್ನು ಫಸ್ಟ್ ಒಂದ್ಸರಿ ನೋಡ್ಕೊಳ್ಳೋಣ. ಉಪವನವನ್ನು, ಇದೇನಿದು ಕರ್ಮನ, ಯಾಕಂದರೆ ಅನ್ನು, ಏನನ್ನು ಅಂತ ಕೇಳಿದ್ರೆ ಉಪವನವನ್ನು ಅಂತ ಉತ್ತರ ಸಿಗುತ್ತೆ. ಯಾರ ಉಪವನವನ್ನು? ವಾಲ್ಮೀಕಿಗಳ ಉಪವನವನ್ನು ಅಂದಮೇಲೆ ಈ ಆದಮೇಲೆ ಎ ಬರಬೇಕು. ಕ್ಲಿಯರಾ? ಪುಣ್ಯಾಶ್ರಮ, ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಅಂತ ಅಷ್ಟೇ. ಇದು ಈ ಆದಮೇಲೆ ಎ ಇಲ್ಲಿದೆ. ಹೌದಾ? ಈ ಆದಮೇಲೆ ಎ ಭಾಳ ಡಿಫ್ರೆನ್ಸ್ ಇದೆ. ಇಲ್ಲಿ ಉಲ್ಟಾ ಇದೆ, ಇಲ್ಲೂ ಇದೆ, ಬಟ್ ಇದಕ್ಕೆ ನಮಗೆ ಮ್ಯಾಚ್ ಆಗ್ತಾ ಇಲ್ಲ. ಇರಲಿ, ಇದನ್ನು ನೋಡೋಣ ಒಂದ್ಸರಿ. ಬಿ ಏನು ಹೇಳ್ತಿದ್ದಾರೆ? ಹೊಕ್ಕಿತು, ಇಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಕರ್ಮಪದ ಕ್ರಿಯಾಪದದಿಂದ ವಾಕ್ಯ ಸ್ಟಾರ್ಟ್ ಆಗಿಲ್ಲ. ಬಿ ಹೊಕ್ಕಿತು ಅಶ್ವಮೇಧ ಯಾಗದ ಉಪವನವನ್ನು. ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ, ಹಾಗಾಗಿ ಇದನ್ನು ತೆಗಿತೀನಿ. ಇಲ್ಲಿಗೆ ಬನ್ನಿ. ಎಫ್ ಏನು ಹೇಳ್ತಿದೆ? ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು. ಕರೆಕ್ಟ್ ಇದೆ. ಅಶ್ವಮೇಧ ಯಾಗದ ಕುದುರೆಯು ಸಿ ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಕರೆಕ್ಟಾ? ನಮಗೆ ಮ್ಯಾಚ್ ಆಗ್ತಾ ಇದೆ. ಅಂದಮೇಲೆ ಇದು ಕರೆಕ್ಟ್ ಆಗ್ತದೆ. ಡೈರೆಕ್ಟಾಗಿ ಇಷ್ಟನ್ನು ನಾವು ಇದೇ ಥರ ಫಾಲೋ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಒಂದು ಮೆಥಡ್ ಇಟ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದು ಇದನ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ನಮ್ಗೆ ಉತ್ತರ ಸಿಕ್ತು. ಒಂದ್ಸಲಿ ಬರೆದು ಬಿಡ್ತೀನಿ.
ಹಿಂಗೆ ಬೇಕಾದ್ರೂ ಬರ್ಕೋಬೋದು. ಒಂದೊಂದು ಪದಗಳು ಬರ್ಕೊಂಡು ಹೋಗ್ಬಿಡಿ ಸಾಕು. ಶ್ರೀರಾಮನ ಅಶ್ವ ಮೇಧ ಯಾಗದ ಕುದುರೆಯು, ಹೌದಾ, ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಉಪವನವನ್ನು ಹೊಕ್ಕಿತು. ಏನಂತ ಡಿಫ್ರೆಂಟ್, ಏನು ಕಠಿಣವಾದ ಪ್ರಶ್ನೆ ಏನಲ್ಲ, ಈಸಿಯಾಗಿ ಮಾಡ್ಬೋದು. ಬಟ್ ಸ್ವಲ್ಪ ಈ ಥರ ಸಣ್ಣ ಪುಟ್ಟ ಅಂಶಗಳನ್ನ ಗಮನಿಸ್ಕೊಂಡ್ರೆ ನಾವು ಈಸಿಯಾಗಿ ಮಾಡ್ಬೋದು. ಶ್ರೀರಾಮನ ಅಶ್ವಮೇಧದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಕರ್ತೃ ಕರ್ಮಕ್ರಿಯೆ. ಇದಕ್ಕೆ ಉತ್ತರ ಸಿಕ್ತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಎಸ್, ಇದು ಅಷ್ಟೇ, ಅರ್ಥವತ್ತಾದ ವಾಕ್ಯದ ಸಂಯೋಜನೆ. ಇದು ಅದು ಹೆಚ್ಚು ಕಡಿಮೆ ಅದೇ ಥರ ಸ್ವಾಪ್ ಮಾಡೋರಷ್ಟೇ. ಅರ್ಥವತ್ತಾದ ವಾಕ್ಯದ ಸಂಯೋಜನೆಯನ್ನು ಗುರುತಿಸಿ. ಒಂದ್ಸರಿ ಓದ್ಕೊಂಡು ಹೋಗೋಣ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು. ಅಂದಮೇಲೆ ನಮಗೆ ಆಗುತ್ತೆ ಅನ್ನೋದೇನು ಕ್ರಿಯಾಪದ, ಹೌದಾ. ಆಗುತ್ತೆ ಇಲ್ಲಿದೆ, ಆಮೇಲೆ ಜಗತ್ತು ಬಂದಿದೆ. ಆಗುತ್ತೆ ಲಾಸ್ಟಲ್ಲಿ ಕ್ರಿಯಾಪದ ಇದೆ, ಜಗತ್ತು ಇಲ್ಲಿದೆ, ಆಗುತ್ತೆ ಮಧ್ಯದಲ್ಲಿ ಬಂದಿದೆ. ನಮ್ದೇನಿದೆ, ಕರ್ತೃ ಕರ್ಮ ಕ್ರಿಯಾ, ಕ್ರಿಯಾಪದ ಲಾಸ್ಟಲ್ಲಿ ಇರಬೇಕು, ಇದರಲ್ಲಿದೆ. ನೋಡೋಣ ಒಂದ್ಸರಿ ಇದನ್ನು. ಹೀಗೆ ಯುದ್ಧ ಮುಂದುವರಿತಿದ್ರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ಕರೆಕ್ಟಾಗಿ ಅನ್ನಿಸ್ತಾ ಇದೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಇದಾಗಲ್ಲ, ಯಾಕಂದರೆ ಸ್ವಲ್ಪ ವಾಕ್ಯ ಸ್ಪಷ್ಟ ಅನಿಸ್ತಾ ಇಲ್ಲ. ಒಂದು ದಿನ ಹೀಗೆ ಯುದ್ಧ ಮುಂದುವರಿತಿದ್ರೆ ಹಿಂಗೆ ಬರಲ್ಲ. ಹೀಗೆ ಯುದ್ಧ ಮುಂದುವರಿತಿದ್ರೆ ಒಂದಿನ ಮನುಷ್ಯರು ಇಲ್ಲದ ಮರುಭೂಮಿ ಆಗ್ತದೆ ಅಂತ ಹೇಳಬೇಕು. ಬರ್ತಾ ಇಲ್ಲ. ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಹೀಗೆ ಯುದ್ಧ ಮುಂದುವರಿತಿದ್ರೆ ಜಗತ್ತು. ಈ ವಾಕ್ಯ ಓದ್ತಿದ್ದಂಗೆ ನಿಮಗೆ ಒಂಥರ ಆಡು ಭಾಷೆಯಲ್ಲಿ ಬಳಸ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ. ಬಟ್ ನಮ್ಮದು ಈಕ್ವೇಷನ್ ಪ್ರಕಾರ ಸರಿ ಆಗ್ತದೆ ಇದು, ಹೌದಾ. ಕರ್ತೃ ಏನು, ಜಗತ್ತು ಅಂತಕ್ಕಂಥದ್ದು. ಹೀಗೆ ಯುದ್ಧ ಮುಂದುವರಿತಿದ್ರೆ ಜಗತ್ತು ಅನ್ನೋದು ಕರ್ತೃ, ಹೌದಾ. ಆಗುತ್ತೆ ಅನ್ನೋದು ಕ್ರಿಯಾಪದ. ಸೊ ಕ್ರಿಯಾಪದ ಲಾಸ್ಟಿಗೆ ಬರಬೇಕು. ಇದನ್ನು ವರ್ಣನೆ ಮಾಡಿದ್ದಾರೆ ಅಷ್ಟೇ ಇಲ್ಲಿ. ಅಂದಮೇಲೆ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತದೆ. ಎಲ್ಲ ಅಸ್ತವ್ಯಸ್ತ ಓದಿದ್ರೆ ಅದು ಪದಶಃ ಅರ್ಥ ಸಿಗೋದಿಲ್ಲ. ಹಾಗಾಗಿ ಯಾವುದು ಇದಕ್ಕೆ, ಎಸ್, ಮೂರನೇದು, ಹೌದಾ. ನೆಕ್ಸ್ಟು ಇದೇ ಪ್ರಶ್ನೆಯಲ್ಲಿ ಇದು ಎರಡನೇ ಪತ್ರಿಕೆ, ಸರಿ. ಏನು ಎರಡನೇ ಪ್ರಶ್ನೆ, ಸೇಮ್ ಥೀಮು ಏನು ಡಿಫ್ರೆನ್ಸ್ ಆಗಿಲ್ಲ. ಥೀಮೇನು ಕನ್ನಡ ಅಂಕಿಗಳು ಮತ್ತು ಇಂಗ್ಲಿಷ್ ಸಂಖ್ಯೆಗಳು, ಹೌದಾ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಇದೇ ಪ್ರಶ್ನೆ ಪತ್ರಿಕೆ ಹಿಂದಿನ ತರಗತಿಯಲ್ಲಿ ಏನು ಮಾಡಿದರು, ಕನ್ನಡದ ಅಂಕಿ ಕೊಟ್ಟಿದ್ದರು, ಅದನ್ನು ಇಂಗ್ಲೀಷಿಗೆ ಕಂಡುಹಿಡಿಬೇಕಿತ್ತು. ಬಟ್ ಇಲ್ಲೇನು ಮಾಡಿದ್ದಾರೆ, ಇಂಗ್ಲೀಷ್ ಅಂಕಿ ಕೊಟ್ಟಿದ್ದಾರೆ, ಅದನ್ನು ಕನ್ನಡಕ್ಕೆ ಬರೀಬೇಕು. ಅಂದರೆ ಕನ್ನಡದ ಅಂಕಿನ ಗುರುತಿಸ್ಬೇಕು. ಇದಕ್ಕೆ ಏನು ಬೇಕು ನಮಗೆ, 1 ರಿಂದ 9 ಕನ್ನಡ ಸಂಖ್ಯೆಗಳು ಗೊತ್ತಿರಬೇಕು, ಹೌದಾ. 1 2 3 4 5 6 7 8 10, ಓಕೆನಾ, ಸಾಕು. 2 8 9, ಇಲ್ಲೇನು ಕೊಟ್ಟಿದ್ದಾರೆ, 6. ನೆಕ್ಸ್ಟು 0, ಹಾಗೆ ಬರುತ್ತೆ 0. ನೆಕ್ಸ್ಟು 3, ಎಸ್, 2 ಬಂದಾಗ ಬರುತ್ತೆ 3. ನೆಕ್ಸ್ಟು 8, 8ಎಲ್ಲಿದೆ, ಇಲ್ಲಿದೆ 8. ನೆಕ್ಸ್ಟ್ 5, ನೆಕ್ಸ್ಟ್ 7, ಹಿಂಗೆ ಬರುತ್ತೆ 7, ಓಕೆನಾ. ಎಲ್ಲಿದೆ, ಎಲ್ಲ ಕಡೆ 6 ಇದೆ, 0 ಬರಬೇಕು, ಹೌದಾ. 0 ಇಲ್ಲಿ 2 ಇದೆ, ಸೊ ಇದು ಬರಲ್ಲ, ತೆಗಿತೀನಿ. ನೆಕ್ಸ್ಟು 3, ಎಸ್, ಇಲ್ಲಿದೆ, ಇಲ್ಲಿ 7 ಬಂದಿದೆ, ತೆಗಿತೀನಿ. ಅಂದಮೇಲೆ ನನಗೆ ಉತ್ತರ ಸಿಕ್ತು. ಇಷ್ಟು ಮಾಹಿತಿ ನಮಗೆ ಗೊತ್ತಿದ್ರೆ ಈ ಒಂದು ಥೀಮ್ ಇಟ್ಕೊಂಡು ಅವ್ರು ಯಾವುದೇ ಥರ ಪ್ರಶ್ನೆ ಕೊಟ್ಟರು ನಮಗೆ 1 ಅಂಕ ಫಿಕ್ಸ್. ಕ್ಲಿಯರಾ. ನೆಕ್ಸ್ಟು ಸ್ವಲ್ಪ
ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಶ್ನೆ ಅಂತ ನಾನು ತೊಗೊಂಡಿದ್ದೀನಿ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡೋಣ. ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಡುವ ವಾಕ್ಯವನ್ನು ಗುರುತಿಸಿ. ಯಾವುದ್ರ ಮೇಲೆ ಕ್ವಶನ್ ಇದು? ಲೇಖನ ಚಿಹ್ನೆ. ನೋಡಿದರೆ ಎಷ್ಟು ಪ್ರಶ್ನೆಗಳು ಲೇಖನ ಚಿಹ್ನೆ ಮೇಲೆ ಬರ್ತಾ ಇದೆ, ವಾಕ್ಯದ ಮೇಲೆ ಬರ್ತಾ ಇದೆ. ಇವೆರಡು ಟಾಪಿಕ್ಸು ನೆಗ್ಲೆಕ್ಟ್ ಆಗಿದ್ದು. ಹೆಚ್ಚು ಕಡಿಮೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಷ್ಟು ಕ್ವಶನ್ಸ್ ಬರ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ, ಒಂದು ವರ್ಷದಿಂದ ಇತ್ತೀಚೆಗೆ ಈ ಟಾಪಿಕ್ಸ್ಗಳು ಮುನ್ನೆಲೆಗೆ ಬರ್ತಾ ಇದೆ. ಹೌದಾ? ಹಾಗಾಗಿ ಇದ್ರ ಮೇಲೆ ಕ್ವಶನ್ಗಳು ಆಗ್ತವೆ, ನೋಡ್ಕೋಬೇಕು. ಫಸ್ಟ್ ಬರೋಣ. ಏನು ಕೇಳಿದ್ದಾನೆ? ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟಿರ್ತಕ್ಕಂಥ ವಾಕ್ಯವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. 4 ಕೊಟ್ಟಿದ್ದಾರೆ. ಅಹಹ ಸೂರ್ಯನಿಗೂ ಗ್ರಹಣವೇ. ಸೇಮ್ ಅದೇ ಇದೆ. ಏನು ನೋಡಬೇಕು? ಲೇಖನ ಚಿಹ್ನೆ ಬಳಸ್ತಾ ಬಂದಿದ್ದಾರೆ. ಯಾವ ಲೇಖನ ಚಿಹ್ನೆ ಈ ಜಾಗದಲ್ಲಿ ಕರೆಕ್ಟಾಗಿ ಸೂಟ್ ಆಗ್ತದೆ ಅಂತ ಕಂಡುಹಿಡಬೇಕು. ನಮಗೊಂದು ಗೊತ್ತು, ತೆಗಿಬೋದಾ? ಆಹ ಅಂತಕ್ಕಂಥದ್ದು ಭಾವಸೂಚಕ, ಆಶ್ಚರ್ಯ ಸೂಚಕ ಅಂದಮೇಲೆ ಯಾವ್ದು ಬರಬೇಕು? ಇದು ಬರಬೇಕು. ಇದನ್ನು ತೆಗಿತೀನಿ, ಇದನ್ನು ಕೂಡ ಇಲ್ಲಿ ಪ್ರಶ್ನೆ ಬರಲ್ಲ. ಇದನ್ನು ತೆಗಿತೀನಿ, ಇದನ್ನು ತೆಗಿತೀನಿ. ನಾನು ಉಳ್ಕೊಳ್ತಕ್ಕಂಥವು 2 ಮತ್ತು 3. ಹೌದಾ? ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಆಗೋದು. ಇಲ್ಲಿವರೆಗೂ ಏನೂ ಡೌಟ್ ಇಲ್ಲ, ಕ್ಲಿಯರ್ ಆಗಿದೆ. ಬಟ್ ಇಲ್ಲಿ ಆಶ್ಚರ್ಯ ಸೂಚಕ ಬರಬೇಕಾ, ಪ್ರಶ್ನಾರ್ಥಕ ಬರಬೇಕಾ ಅನ್ನೋದೇ ಪ್ರಶ್ನೆ. ಹೌದಾ? ಈಗ ನಾನು ಫಸ್ಟು ಎ ಬಿಟ್ಟಿರ್ತಕ್ಕಂಥ ಕೀ ಯಾವುದು ಹೇಳ್ತೀನಿ. ಸೊ ಅವ್ರು ಬಿಟ್ಟಿರ್ತಕ್ಕಂಥ ಕೀ ಉತ್ತರ ಇದು. ಹೌದಾ? ಪ್ರಾವಿಷನ್ ಕೀನಲ್ಲೂ ಇದೇ ಬಿಟ್ಟಿದ್ದಾರೆ, ಫೈನಲ್ ಕೀನಲ್ಲಿ ಚೇಂಜ್ ಮಾಡಿಲ್ಲ ಅಂದಮೇಲೆ ಇದೇ ಫೈನಲ್ ಆಗ್ತದೆ. 1. ಪ್ರಶ್ನೆ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಸೂರ್ಯನಿಗೂ ಗ್ರಹಣವೇ ಪ್ರಶ್ನೆ ಕೇಳ್ದಂಗೆ ಅನಿಸುತ್ತೆ. ಬಟ್ ಇಲ್ಲಿ ಆಶ್ಚರ್ಯಸೂಚಕ ಬರಬೇಕಾ, ಪ್ರಶ್ನಾರ್ಥಕ ಬರಬೇಕಾ ಅನ್ನುವುದೇ ಸ್ವಲ್ಪ ಡೌಟು ಅಂತ. ಅದಕ್ಕೋಸ್ಕರ ಇದು ಸ್ವಲ್ಪ ಡಿಸ್ಕಷನ್ ಮಾಡೋ ಪ್ರಶ್ನೆ ಅಂತ ನಾನು ಹೇಳಿದ್ದು ಮೊದಲನೇ. ಬಟ್ ಇದು ಉತ್ತರ ಇವ್ರು ಬಿಟ್ಟಿರೋದು ಸರಿ ಅಂತ ನನಗನ್ಸುತ್ತೆ. ಯಾಕಂದರೆ ನನಗನ್ಸಿದ ಪ್ರಕಾರ ಕೆಲವರು ಇದು ಕರೆಕ್ಟು ಅಂತ ಹೇಳ್ತಿದ್ರು. ಬಟ್ ನಾನು ಸ್ವಲ್ಪ ನೋಡಿದ ಮೇಲೆ ಬರಿತೀನಿ. ಈ ಯಾವುದು ನಮ್ಮ ಬುಕ್ಕು? ಕನ್ನಡ ವ್ಯಾಕರಣ ದರ್ಪಣ. ಹೌದಾ? ಆ ಬುಕ್ಕಲ್ಲಿ ಎಸ್ ಇದೆ, ಲೇಖನ ಚಿಹ್ನೆ ಟಾಪಿಕ್ಕೆ ತಗೊಳ್ಳಿ. ಲೇಖನ ಚಿಹ್ನೆಗಳು ಬುಕ್ಕು ಪೇಜ್ ನಂಬರ್ ತೆಗೆದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಇದೇ ಆಶ್ಚರ್ಯ ಸೂಚಕ ಟಾಪಿಕ್ಗೆ ಬನ್ನಿ. ಆಶ್ಚರ್ಯ ಸೂಚಕ ಟಾಪಿಕ್ಗೆ ಬನ್ನಿ. ಅಲ್ಲೊಂದು 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಎಕ್ಸಾಂಪಲ್ ನಾನು ಇಲ್ಲಿ ಬರಿತೀನಿ. ಎಷ್ಟು ಸೊಗಸಾಗಿದೆ. ಇಲ್ಲೇನು ಬಳಸಿದ್ದಾರೆ? ಆಶ್ಚರ್ಯ ಸೂಚಕ ಬಳಸಿದ್ದಾರೆ. ಇಲ್ಲಿ ನೋಡ್ಬೇಕು ನೀವು. ನೆಕ್ಸ್ಟು ಅಯ್ಯೋ ಅಯ್ಯೋ ಅವನಿಗೆ ಕೇಡೆ, ಅವನಿಗೆ ಕೇಡೆ. ಇಲ್ಲೇನು ಬರಬೇಕು? ಪ್ರಶ್ನಾರ್ಥಕ ಬರಬೇಕಾ, ಆಶ್ಚರ್ಯ ಬರಬೇಕಾ? ಆಶ್ಚರ್ಯ ಬಳಸಿದ್ದಾರೆ. ಕ್ಲಿಯರ್ ಆಯಿತಾ? ಇಲ್ಲಿ ಡೌಟ್ ಇಲ್ಲ ನಮಗೆ, ಇಲ್ಲಿ ಕ್ಲಿಯರ್ ಇದೆ. ಬಟ್ ನನಗೆ ಅಂದರೆ ಯೂಶಲಿ ಡೌಟ್ ಬರೋದು ಇಲ್ಲಿ ಪ್ರಶ್ನಾರ್ಥಕ ಬರಬೇಕಾ, ಆಶ್ಚರ್ಯ ಸೂಚಕ ಬರಬೇಕಾ ಅಂತ. ಎಷ್ಟು ಅಂತ ಕಥೆದೇನೋ ಪ್ರಶ್ನೆ ಮಾಡೋದಲ್ವಾ? ಸೊಗಸಾಗಿದೆ. ಇಲ್ಲಿ ಪ್ರಶ್ನಾರ್ಥಕ ಬರಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಆಶ್ಚರ್ಯ ಸೂಚಕ. ಸೊ ಯಾರು ಬಿಟ್ಟಿರ್ತಕ್ಕಂಥದ್ದು? ಗೌರ್ಮೆಂಟ್ ಬುಕ್ ಸೋರ್ಸಲ್ಲೇ ಇರ್ತಕ್ಕಂಥ ಸರಿಯಾದ ಉತ್ತರ ಇದು. ಇಲ್ಲೂ ಅಷ್ಟೇ, ಅವನಿಗೆ ಕೇಡೆ ಪ್ರಶ್ನೆ ಮಾಡ್ತಾ ಇದ್ದೀವಿ, ಅವನಿಗೆ ಕೇಡ ಆಯ್ತಾ ಅನ್ನೋ ಥರ. ಬಟ್ ಇಲ್ಲಿ ಯಾವ್ದು ಬಳಸಿರ್ತೀವಿ? ಆಶ್ಚರ್ಯ ಸೂಚಕ ಬಳಸಿದ್ದೀವಿ ಅಂದಮೇಲೆ ಇದೇ ಕಾನ್ಸೆಪ್ಟನ್ನ ನೀವು ಇಲ್ಲಿ ಅಪ್ಲೈ ಮಾಡಿದ್ರೆ ಇದು ಕರೆಕ್ಟ್ ಅನಿಸುತ್ತೆ. ಕ್ಲಿಯರಾ? ಅವರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಕೂಡ ಇದೇನೆ, ಚೇಂಜ್ ಮಾಡಿಲ್ಲ. ಹೇಳ್ಬೋದು ನೀವು ಒಬ್ಜೆಕ್ಷನ್ ಯಾರು ಹಾಕಿಲ್ಲ ಅಂತ, ಇರ್ಬೋದು. ಬಟ್ ನಮ್ಗೆ ಇರೋ ಸೋರ್ಸು, ಇರೋ ಮೆಟೀರಿಯಲ್ನು ನಾವು ಬಳಸ್ಕೊಂಡು ನೋಡಿದ್ರೆ ಇದು ಕರೆಕ್ಟೇ ಅನಿಸುತ್ತಲ್ವಾ? ಸೊ ನಾನು ಅಂದ್ಕೊಂಡಿದ್ದು ಈ ಥರ. ನಿಮ್ಗೆ ಯಾರಿಗಾದರೂ ಇಲ್ಲ ಇದೇ ಕರೆಕ್ಟು, ಈ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಂತ ನೀವು ಯಾವುದನ್ನ ಸೋರ್ಸ್ ತೊಗೊಂಬಂದರೆ ಸೊ ನಾವು ಸ್ವಲ್ಪ ಡಿಸ್ಕಷನ್ ಮಾಡುವ ಇದೊಂದು ಟಾಪಿಕ್. ಇರೋ ಫ್ಯಾಕ್ಟು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹೌದಾ? ಅವ್ರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಇದು. ಬಟ್ ಈ ಥರ ಡೌಟ್ ಬರುತ್ತೆ ಎಕ್ಸಾಮ್ ಹಾಲಲ್ಲಿ. ಈ ಥರ ಡೌಟ್ ಬರ್ತವೆ. ಈ ಕೀ ಆನ್ಸರ್ ಬಿಟ್ಟಿದ್ದಾರೆ, ನಾವು ಮಾಡಿಬಿಡ್ತೀವಿ. ಎಕ್ಸಾಮ್ ಹಾಲಲ್ಲಿ ಈ ಥರದವೇ ನಮಗೆ ಸೊ ಏನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋದು. ಹಾಗಾಗಿ ಸ್ವಲ್ಪ ಇಲ್ಲೇ ಕ್ಲಾರಿಟಿ ತೊಗೊಂಡು ಹೋದರೆ ಮುಂದಿನ ದಿನದಲ್ಲಿ ಇವು ತಪ್ಪಾಗಲ್ಲ. ನಾನು ಕೊಟ್ಟಿದ್ದೇನಿದು ಸೋರ್ಸು, ನಾನು ರೆಫರ್ ಮಾಡಿ ಸೋರ್ಸ್ ಇದು. ಅದ್ರಲ್ಲಿ ನನಗೆ ಸಿಕ್ಕಿದ ಮಾಹಿತಿ ಇಷ್ಟು, ಹಾಗಾಗಿ ತೊಗೊಂಡಿದ್ದೀನಿ.
ಸೊ ಡಿಸ್ಕಷನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೌದಾ? ಓಕೆ, ಇದು ಡಿಸ್ಕಷನ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ 55 ಏನಿದು? ಗಾದೆ. ಗಾದೆ ಮಾತು ಈಚೆಗೆ ಬರ್ತಾ ಇದೆ ಇದು ಕೂಡ. ಹೌದಾ? ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಏನು ಕೊಟ್ಟಿದ್ದಾರೆ? ಸಂತೆಯ ಹೊತ್ತಿಗೆ ಡ್ಯಾಶ್. ಇಲ್ಲಿ ಬರೋದನ್ನ ಇಲ್ಲಿ ಕೊಟ್ಟಿದ್ದಾರೆ, ಯಾವುದು ಕರೆಕ್ಟಾಗಿ ಸೂಟ್ ಆಯ್ತದೆ ಬರೀರಿ ಅಂತ ಪ್ರಶ್ನೆ. ಅಂದರೆ ಒಂದು ಫುಲ್ ಗಾದೆ ಇದೆ, ಅದನ್ನು ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧನ ನಾವು ಕಂಡುಹಿಡಿಬೇಕು. ಏನು ಮಾಡ್ಬೋದು, ಹೆಂಗೆ ಉತ್ತರ ಕಂಡುಹಿಡಿಬೋದು? ಒಂದು, ಆಡು ಭಾಷೆಯಲ್ಲಿ ಬಳಸಿರೋದನ್ನ ನೀವು ಕೇಳಿದರೆ ಡೈರೆಕ್ಟಾಗಿ ಉತ್ತರ ಸಿಗುತ್ತೆ. ಕೇಳಿಲ್ಲ ಅಂದರೆ ಈ ಆಪ್ಷನ್ಸ್ನ ಇಲ್ಲಿ ರೀಪ್ಲೇಸ್ ಮಾಡ್ತಾ ಹೋಗಿ. ಸಂತೆಯ ಹೊತ್ತಿಗೆ 3 ಮೈಲಿ ನಡೆದರಂತೆ, ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ, ಬಂದು ನೆರೆದರಂತೆ, ಸಂತೆಯ ಹೊತ್ತಿಗೆ ಬಂದು ನೆರೆದರಂತೆ, ಸಂತೆಯ ಹೊತ್ತಿಗೆ ದೂರದಿಂದ ಬಂದರಂತೆ. ಸೊ ನಮ್ಗನ್ಸುತ್ತೆ ಇವೆರಡು ಅಷ್ಟಾಗಲ್ಲ ಅಂತ. ಆ ಒಂದು ಏನು ರೈಮಿಂಗ್ ಇಲ್ಲ ಇದರಲ್ಲಿ. ಗಾದೆ ಅಂದಮೇಲೆ ಇಲ್ಲೊಂದು ರೈಮಿಂಗ್ ಬರುತ್ತೆ. ಹೌದಾ? ಆ ರೈಮಿಂಗ್ನ ನೀವು ಮ್ಯಾಚ್ ಮಾಡ್ಕೋಬೇಕು. ಇದು ಒಂದು ಕೀ ಇಲ್ಲಿ. ರೈಮಿಂಗ್ ಮ್ಯಾಚ್ ಆದರೆ ಹೆಚ್ಚು ಕಡಿಮೆ ಆಗ್ತವೆ, ಬಟ್ ಅಲ್ಲೂ ಸ್ವಲ್ಪ ಭಾಳ ಕ್ಲೋಸ್ ಆಗ್ತವೆ. ಮುಂದಿನ ದಿನದಲ್ಲಿ ಬೇರೆ ಬೇರೆ ಪ್ರಶ್ನೆಗಳ ಉತ್ತರಗಳು ತೊಗೊಂಡಾಗ ನಿಮ್ಗೆ ಅನಿಸುತ್ತೆ ಎರಡೆರಡನ್ನು ಹತ್ರಕ್ಕೆ ಬಂದಾಗ ಭಾಳ ಕ್ಲೋಸ್ ಅನಿಸುತ್ತೆ. ಬಟ್ ಏನು ನಾವು ಯೂಶ್ವಲಿ ಆಡುಭಾಷೆಯಲ್ಲಿ ಬಳಸಿದರೆ ಗೊತ್ತಾಗ್ತಾ ಹೋಗ್ತದೆ. ಸೊ ಇದಕ್ಕೆ ಉತ್ತರ ಹೇಳ್ಬಿಡ್ತೀನಿ, 3 ಮೊಳ ನೇಯ್ದರಂತೆ. ಹೌದಾ? ಇದ್ರ ಬಗ್ಗೆ ನಾನು ಕೇಳಿದ ಮಟ್ಟಿಗೆ ಇದು ಸಂತೆಯ ಅಂತ ಬರಲ್ಲ ಅನ್ಸುತ್ತೆ ನನಗೆ, ಸಂಜೆಯ. ನಾನು ಕೇಳಿದ್ದೀನಿ ಇದನ್ನು. ಸೊ ಹೆಂಗಿರ್ಬೇಕಿದು? ಸಂಜೆಯ ಹೊತ್ತಿಗೆ 3 ಮೊಳ ನೇಯ್ದರಂತೆ, ಈ ಥರ ಕೇಳಿದ್ದೀನಿ ನಾನು. ಸೊ ಇಲ್ಲಿ ಸಂಜೆ ಬರಬೇಕಿತ್ತು ಅಂತ ನನಗನ್ಸುತ್ತೆ. ನಿಮ್ಗೆ ಯಾರಿಗಾದ್ರೂ ಕೇಳಿದರೆ, ಯೂಶ್ವಲಿ ಹಳ್ಳಿ ಕಡೆ ಕೇಳಿರ್ತೀವಿ ಈ ಥರ ಪದಗಳನ್ನೆಲ್ಲ. ಗಾದೆ ಮಾತನ್ನ ಆಡು ಭಾಷೆಯಲ್ಲಿ ಬಳಸುವಾಗ ಬಳಸಿರ್ತಾರೆ ಹಿರಿಕರು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕರೆಕ್ಟ್ ಅನ್ಸುತ್ತಲ್ವಾ? ಸೊ ಒಂದು ಕೆಲಸ ಕೊಟ್ಟಿರ್ತಾರೆ, ಬೆಳಗಿಂದ ಸಂಜೆವರೆಗೆ ಒಂದಿಷ್ಟು ಏನೋ ಬಟ್ಟೆ ಅಥವಾ ಹೂವು ಏನೋ ಅಂದ್ಕೋಬೋದು ಇದರಲ್ಲಿ. ಇಷ್ಟು ಮಾರು ಅಥವಾ ಇಷ್ಟು ಮೊಳ ನೀವು ಸ್ಟಿಚ್ ಹಾಕಬೇಕು ಅಥವಾ ನೇಯಬೇಕು ಅಂತೇಳಿ. ಅವ್ರೇನು ಮಾಡ್ತಾರೆ? 3 ಮೊಳ ನೇಯ್ದ್ರಂತೆ. ಸೂಟ್ ಆಗುತ್ತಲ್ವಾ ಸಂಜೆಯ ಇದು. ಬಟ್ ಸಂತೆ ಅಂದರೆ ಇಲ್ಲಿ ಸಂತೆಯಲ್ಲಿ ಸಂಜೆಯಲ್ಲಿ ಅಲ್ವಾ? ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದ್ರಂತೆ, ಸಂಜೆಯ ಹೊತ್ತಿಗೆ 3 ಮೊಳ ನೇಯ್ದ್ರಂತೆ. ಕ್ಲಿಯರ್ ಆಯಿತಾ? ಗೊತ್ತಿಲ್ಲ, ಇದು ಕರೆಕ್ಟ್ ಇರ್ಬೋದು, ಬಟ್ ನಾನು ಕೇಳಿದ್ದು ಅನಿಸ್ತು, ಹಾಗಾಗಿ ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಸೊ ಉತ್ತರ ಇದು, ಸಂಜೆ ಹೊತ್ತಿಗೆ 3 ಮೊಳ ನೇಯ್ದ್ರಂತೆ. ನೆಕ್ಸ್ಟ್ ಮತ್ತೆ ಬಂತು ನೋಡಿ ಲೇಖನ ಚಿಹ್ನೆ. ಇದು ಏನೋ ಕಂಪಲ್ಸರಿ ಕನ್ನಡ ಆಗಿರೋದ್ರಿಂದ ಕನ್ನಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ನು ಡೀಟೇಲ್ ಆಗಿ ಕವರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಟಾಪಿಕ್ ಮೇಲೂ ಕ್ವಶನ್ಸ್ಗಳನ್ನ ನೋಡ್ತಾ ಇದ್ದೀವಿ. ಪ್ರಧಾನ ವಾಕ್ಯದಲ್ಲಿನ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಹೌದಾ? ಆ್ಯಕ್ಚುಲಿ ಇದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಇದೇ ಪ್ರಶ್ನೆ ಪತ್ರಿಕೆ ಬಿಡಿಸುವಾಗ ಪಾರ್ಟ್ 2 ಅನ್ಕೊತೀನಿ, ಪಾರ್ಟ್ 2 ಅಥವಾ ಪಾರ್ಟ್ 3 ಅದರಲ್ಲಿ ಇದೇ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಾನ್ಸೆಪ್ಟ್ನ. ಹೌದಾ? ಇದಕ್ಕೆ ಉತ್ತರ ಏನು? ಅರ್ಧ ವಿರಾಮ. ಏನು ಅರ್ಧ ವಿರಾಮ ಅಂದರೆ? ಇಲ್ಲೇ ಇದೆ ಡೆಫಿನೇಷನು. ಒಂದು ಪ್ರಧಾನ ವಾಕ್ಯ, ಅದರಡಿ ಅನೇಕ ಉಪವಾಕ್ಯಗಳು ಬರ್ತವೆ. ಆ ಉಪವಾಕ್ಯಗಳು ಮುಗಿದಾಗೆಲ್ಲ ನಾವು ಅರ್ಧ ವಿರಾಮ ಆಗ್ತಾ ಹೋಗ್ತಾ ಇರ್ತೀವಿ. ಇಲ್ಲಿ ಲಾಸ್ಟ್ಗೆ ಈ ಒಂದು ಪೂರ್ಣ ವಿರಾಮ ಬಳಸ್ತೀವಿ. ಏನು ಪೂರ್ಣ ವಿರಾಮ ಅಂದ್ರೇನು? ಸೊ ಪೂರ್ಣ ಕ್ರಿಯೆಯಿಂದ ಕೂಡಿದ ಒಂದು ವಾಕ್ಯಕ್ಕೆ ಕೊನೆಯಲ್ಲಿ ಬಳಸ್ತಕ್ಕಂಥದ್ದು ಇದು ಪೂರ್ಣ ವಿರಾಮ. ನಿಮಗಿದೆಲ್ಲ ವ್ಯಾಕರಣ ದರ್ಪಣ ಬುಕ್ಕಲ್ಲಿ ಸಿಗುತ್ತೆ ಮಾಹಿತಿ, ಜಸ್ಟ್ ನೋಡ್ಕೊಳ್ಳಿ. ಪೂರ್ಣ ಕ್ರಿಯಾಪದದಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥದ್ದು ಪೂರ್ಣ ವಿರಾಮ. ಎಕ್ಸಾಂಪಲು, ಸೊ ಲಕ್ಷ್ಮಣನು ಮರವನ್ನು ಕಡಿದನು ಆದ ನಂತರ ಇಡತಕ್ಕಂಥದ್ದೇ ಪೂರ್ಣ ವಿರಾಮ. ಯಾಕಂದರೆ ಕಡಿದನು ಅಂತಕ್ಕಂಥದ್ದು ಕ್ರಿಯಾಪದ, ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯ. ಕ್ಲಿಯರಾ? ಅರ್ಧ ವಿರಾಮ.
ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯದಡಿ ಬರ್ತವೆ. ಅಧೀನವಾಗಿ ಬಂದಾಗ ಉಪವಾಕ್ಯ ಮುಗಿದಾಗೆಲ್ಲ ನಾವೇನು ಮಾಡ್ತೀವಿ, ಅರ್ಧ ವಿರಾಮ ಬಳಸ್ತಾ ಹೋಗ್ತೀವಿ. ಎಕ್ಸಾಂಪಲು, ಅವನು ಕಾಶಿಗೆ ಹೋಗಿ ಬಂದ ಆದರೂ ಬುದ್ಧಿ ಕಲೀಲಿಲ್ಲ ಅಂತಾರಲ್ವ. ಅವನು ಕಾಶಿಗೆ ಹೋಗಿ ಬಂದನು ಇದೇನೋ ಉಪವಾಕ್ಯ. ಇದು ಮುಗಿದಿದ್ದಂಗೆ ಅರ್ಧ ವಿರಾಮ ಬಳಸ್ತೀನಿ. ನೆಕ್ಸ್ಟು, ಆದರೂ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಹೌದಾ, ಇಲ್ಲಿ ಪೂರ್ಣವಿರಾಮ ಬಳಸ್ತೀನಿ. ಸೊ ಕ್ಲಿಯರ್ ಆಯ್ತಾ ನಿಮಗೆ? ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳು ಬರ್ತವೆ. ಆ ಉಪವಾಕ್ಯ ಮುಗಿದಾಗೆಲ್ಲ ನಾವು ಅರ್ಧ ವಿರಾಮ ಬಳಸ್ತಾ ಹೋಗ್ತೀವಿ. ಇದು ನೋಡ್ಕೊಳ್ಳಿ, ಅಲ್ಪವಿರಾಮದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಇದೆ. ಅಲ್ಪವಿರಾಮನ ಒಂದು 3ರಿಂದ 4 ಸಂದರ್ಭಗಳಲ್ಲಿ ಬಳಸ್ತಾ ಹೋಗ್ತೀವಿ. ಮೊದಲನೇದು, ಸಂಬೋಧನೆಯ ಮುಂದೆ. ಸಂಬೋಧನೆ ಏನಂದ್ರೂ ಒಬ್ಬರನ್ನ ಕರಿತಕ್ಕಂಥದ್ದು. ಎಕ್ಸಾಂಪಲು, ಮಕ್ಕಳೇ ಇಲ್ಲಿ ಬನ್ನಿರಿ. ಹೌದಾ, ಮಕ್ಕಳೇ ಅಂತ ಬಳಸುವಾಗ ಇಲ್ಲಿ ನಾವು ಅಲ್ಪವಿರಾಮ ಬಳಸ್ತೀವಿ. ಮಕ್ಕಳೇ ಬನ್ನಿರಿ ಅಂತೀವಲ್ಲ, ಅಲ್ಲಿ ಅಲ್ಪವಿರಾಮ ಬಳಸ್ತಕ್ಕಂಥದ್ದು ಸಂಬೋಧನೆ ಒಂದು. ಎರಡನೇದು ಬಂದು, ಈ ಕರ್ತೃಕರ್ಮ ಕ್ರಿಯಾಪದಗಳಿಗೆ ಜಾಸ್ತಿ ವಿಶೇಷಣಗಳಿರ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ. ಎಕ್ಸಾಂಪಲ್ ತಗೊಳ್ಳಿ, ಶೂರನು, ಇದು ಅಲ್ಪವಿರಾಮ. ಉದಾರಿಯೂ ಅಲ್ಪವಿರಾಮ. ಆದ ಬರಲ್ಲ. ಆದ ರಾಜನು ಆ ಊರಲ್ಲಿ ಇದ್ದನು. ಹೌದಾ, ಅಥವಾ ರಾಜ ಆಗಿದ್ದನು. ಇಲ್ಲೇನು ಮಾಡ್ತೀವಿ, ರಾಜ ಕರ್ತೃಗೆ ವಿಶೇಷಣಗಳು ಹೇಳ್ತಾ ಇದ್ದೀವಿ. ಉದಾರಿಯಾಗಿದ್ದ, ಶೂರನೂ ಆಗಿದ್ದ, ಈ ಥರ ವಿಶೇಷಣಗಳು ಹೇಳುವಾಗ ವಿಶೇಷಣಗಳು ಮುಗಿದಾಗೆಲ್ಲ ಅಲ್ಪವಿರಾಮ ಬಳಸ್ತಾ ಬರ್ತೀವಿ. ಒಂದು. ಇನ್ನೊಂದು, ಒಂದೇ ಕ್ರಿಯೆ ಇರ್ತದೆ, ಬಟ್ ಅದಕ್ಕೆ ಜಾಸ್ತಿ ಕರ್ತೃಗಳಿರ್ತವೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಬಳಸ್ತಾ ಬರ್ತೀವಿ. ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ತೊಗೊಂಡ್ರೆ ಅರ್ಥ ಆಗೋದು. ಜಾತ್ರೆಯಲ್ಲಿ ಮಕ್ಕಳು ಅಲ್ಪವಿರಾಮ, ಸ್ತ್ರೀಯರು ಅಲ್ಪವಿರಾಮ, ಮುದುಕರು. ಇದು ಲಾಸ್ಟ್ ಅಂದರೆ ಇಲ್ಲಿ ಬರಬೇಕಾಗಿಲ್ಲ. ಓಕೆನಾ. ಮುದುಕರು ಬಹುಸಂಖ್ಯೆಯಲ್ಲಿ ಸೇರಿದ್ದರು. ಹೌದಾ, ಏನಾಯ್ತು ಇಲ್ಲಿ, ಒಂದು ಕ್ರಿಯೆ ಯಾವುದು, ಸೇರ್ತಕ್ಕಂಥದ್ದು. ಇದಕ್ಕೇನು ಮಾಡಿದ್ದಾರೆ, ಅನೇಕ ಕರ್ತೃಗಳಿದ್ದಾರೆ. ಮುದುಕರು, ಇನ್ನೊಬ್ಬರು ಸ್ತ್ರೀಯರು, ಇನ್ನೊಬ್ಬರು ಮಕ್ಕಳು. ಅನೇಕ ಕರ್ತೃಗಳಿದ್ದಾರೆ ಒಂದೇ ಕ್ರಿಯಾಪದಕ್ಕೆ. ಇಂಥ ಸಂದರ್ಭದಲ್ಲಿ ಕರ್ತೃಪದಗಳು ಮುಗಿದಾಗೆಲ್ಲ ನಾವೇನು ಮಾಡ್ತೀವಿ, ಅಲ್ಪವಿರಾಮ ಬಳಸ್ತಾ ಬರ್ತೀವಿ. ಕ್ಲಿಯರ್ ಆಯಿತಾ? ನೆಕ್ಸ್ಟು, ಒಂದೇ ಕ್ರಿಯೆ ಇರ್ತದೆ, ಅನೇಕ ಕರ್ಮಪದಗಳು. ಇದೇನಿದು, ಒಂದೇ ಕ್ರಿಯೆಗೆ ಅನೇಕ ಕರ್ತೃಗಳಿದ್ದಾಗ. ಇನ್ನೊಂದು, ಒಂದೇ ಕ್ರಿಯೆ ಇರ್ತದೆ ಬಟ್ ಅನೇಕ ಕರ್ಮಪದಗಳು ಬರ್ತವೆ. ಎಕ್ಸಾಂಪಲು, ಹಸಿದ ಆತನು ರೊಟ್ಟಿಯನ್ನು, ಹೌದಾ, ಏನು ತಿಂದ, ರೊಟ್ಟಿಯನ್ನು, ಅನ್ನವನ್ನು, ಬಾಳೆಹಣ್ಣುಗಳನ್ನು ತಿಂದನು. ಹೌದಾ, ತಿಂದನು ಒಂದೇ ಕ್ರಿಯಾಪದ. ಕರ್ಮಪದಗಳು, ಬಾಳೆಹಣ್ಣುಗಳನ್ನು, ಅನ್ನವನ್ನು, ರೊಟ್ಟಿಯನ್ನು. ಒಂದೇ ಕ್ರಿಯಾಪದಕ್ಕೆ ಕರ್ಮಪದಗಳು ಜಾಸ್ತಿ ಬಂದಿದ್ದಾವೆ. ಆ ಕರ್ಮಪದಗಳು ಮುಗಿದಾಗೆಲ್ಲ ಏನು ಮಾಡ್ತಾ ಇದ್ದೀವಿ, ಅಲ್ಪವಿರಾಮ ಬಳಸ್ತಾ ಬರ್ತೀವಿ. ಕ್ಲಿಯರ್ ಆಯಿತಾ? ಇದು ಅಲ್ಪವಿರಾಮದ ಕಾನ್ಸೆಪ್ಟು. ನಾವು ವಿವರಣಾತ್ಮಕ ಚಿಹ್ನೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನಮಗೆ, ಸರಿ, ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ಪ್ಲೇನ್ ಮಾಡುವಾಗ ಈಗ ಪಂಪನ ಬಗ್ಗೆ ಬರೀಬೇಕಾ, ಅವಾಗ ಏನು ಮಾಡ್ತೀವಿ, ವಿವರಣಾತ್ಮಕ ಚಿಹ್ನೆ ಬರಿತೀವಿ. ಇಷ್ಟು ಅಂದ್ರೇನು, ವಿವರಣೆ ಕೊಡುವಾಗ ನಾವು ಯೂಸ್ ಮಾಡ್ತಕ್ಕ ವಿವರಣಾತ್ಮಕ ಚಿಹ್ನೆ. ಕ್ಲಿಯರ್ ಆಯಿತು ಅನ್ಕೊತೀನಿ. 57. ಆ ಊರಿನಿಂದ ನಾನು ಹೊರಟಾಗ, ಇಲ್ಲಿ ಅಂಡರ್ಲೈನ್ ಆಗಿದೆ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಈ ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತೆ? ಯಾವ ಕಾನ್ಸೆಪ್ಟು? ಸಂಧಿಗಳು. ಹೌದಾ, ಗೆರೆ ಎಳೆದಿರೋದು ಯಾವುದು, ಇದು.
ಆ ಊರಿನಿಂದ ಅಂತ ತಗೊಳ್ಳಿ. ಇಲ್ಲಿ ಯಾವ ಸಂಧಿ ಇದೆ ಅಂತ ಕೇಳಿದ್ದಾನೆ. ಒಂದು ವಕಾರಾಗಮ, ವಕಾರಾಗಮ, ಲೋಪ, ಆದೇಶ. ಸೊ ಇವೆಲ್ಲ ಯಾವ ಸಂಧಿಗಳು ಹೇಳ್ಬೋದಾ? ಆ ಸಂಧಿಗಳು ಲೋಪ, ಆಗಮ, ಆದೇಶ. ಆಗಮದಲ್ಲಿ ವಕಾರಾಗಮ, ಯಕಾರಾಗಮ. ಕ್ಲಿಯರಾ? ನೆಕ್ಸ್ಟು ಇಲ್ಲಿ ಬರೋಣ. ಆ ಊರು ಹೆಂಗೆ ಬಿಡಿಸ್ತೀರಾ? ಊರು ಏನಾಗ್ತದೆ? ಊರು ಇದೆ. ಏನಾಗಿದೆ? ಆ ಆಗಮವಾಗಿ ಬಂದಿದೆ. ಹೌದಾ? ಕ್ಲಿಯರಾ? ಆ ಶಬ್ದದ ಮುಂದೆ ಉ ಸರಿ ಉ ಆಗ್ಬೋದು, ಉ ಆಗ್ಬೋದು, ಓ ಆಗ್ಬೋದು, ಓ ಆಗ್ಬೋದು. ಇವು ಬಂದಾಗ ವಕಾರಾಗಮ ಆದೇಶವಾಗಿ ಬರುತ್ತೆ. ವಕಾರ ಇವೇನು? ಸೊ ಆಗಮ, ಆಗಮ ಸಂಧಿ. ಯಾವ ಆಗಮ ಸಂಧಿ? ವಕಾರ ಬಂದಿರೋದ್ರಿಂದ ವಕಾರಾಗಮ ಸಂಧಿ ಇದೆ. ವಕಾರಾಗಮ ಸಂಧಿ ಕ್ಲಿಯರಾ? ಇಲ್ಲಿ ಗೆಸ್ ಮಾಡ್ಬೋದು. ಆಗಮ, ಕಾರ, ಯಕಾರ. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ತಾವನೆ ಅಂದರೆ ಉತ್ತರ ಅಲ್ಲೇ ಇರುತ್ತೆ. ಏನೂ ಗೊತ್ತಿಲ್ಲ ಅಂದಾಗ ಈ ಟ್ರಿಕ್ಸು. ಕ್ಲಿಯರಾ? ನೆಕ್ಸ್ಟು ಆ ಊರು ಇಲ್ಲೇನಾಗಿದೆ? ವಕಾರ ಬಂದಿದೆ ಆಗಮವಾಗಿ. ಯಾ ಅಂತಕ್ಕಂಥದ್ದೇನು? ಅದು ಸರ್ವನಾಮ. ನಾವು ನೋಡಿದ್ದೀವಿ. ಈ ಅದು, ಅವನು, ಅವಳು. ಹೌದಾ? ಒಂದಿದೆ ನೋಡ್ಕೊಂಡು ಸ್ವಲ್ಪ ನೋಡಿ. ಅವನು, ಅವಳು, ಅದು ಇವೇನಿವು? ಸರ್ವನಾಮಗಳು. ಹೌದಾ? ಸರ್ವನಾಮಗಳ ಸರ್ವನಾಮಗಳಿಗೆ ನಾವೇನು ಮಾಡ್ತೀವಿ? ಅ ಎಂಬುದು ಒಂದು ಆದೇಶವಾಗಿ ತರ್ತೀವಿ. ಇಲ್ಲೇ ತಗೊಳ್ಳಿ. ಇಲ್ಲೇನು ಬಂದಿದೆ? ಅದು ಪ್ಲಸ್ ಊರು ಅಂತ ಬಂದಿರೋದು ಇಲ್ಲಿ. ಅದು ಪ್ಲಸ್ ರು ಏನಾಗಿದೆ? ಆ ಪ್ಲಸ್ ಊ ಆಗಿರೋದಷ್ಟೇ ಇಲ್ಲಿ. ಕ್ಲಿಯರ್ ಆಯ್ತಾ? ಆ ಗಂಡಸು, ಅವನು ಪ್ಲಸ್ ಗಂಡಸು, ಆ ಗಂಡಸು. ಆ ಹೆಂಗಸು, ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಈ ಥರ. ಕ್ಲಿಯರ್ ಆಯ್ತಾ? ಇದು ಕೂತ್ರ ಬಂದು ಯಕಾರಾಗಮ, ಸರಿ ವಕಾರಾಗಮ. ನೆಕ್ಸ್ಟು 58ನೇದು. ಮೊದಲೆರಡು ಪದಗಳಿಗಿರುವ ಸಂಬಂಧದೊಂದು ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಇಲ್ಲಿ 3 ಪದ, ಆ್ಯಕ್ಚುಲಿ 4 ಪದ. ಓಕೆನಾ? ಇವೆರಡಕ್ಕೆ ಒಂದು ರಿಲೇಷನ್ ಇರುತ್ತೆ, ಮತ್ತು ಅದೇ ಥರ ರಿಲೇಷನ್ ಇವೆರಡಕ್ಕೂ ಇರುತ್ತೆ. ಈ ಉತ್ತರ ಸಿಗಬೇಕು ಅಂದರೆ ಇವೆರಡಕ್ಕೆ ಏನು ರಿಲೇಷನ್ ಇದೆ ಅಂತ ಕಂಡುಹಿಡ್ಕೊಂಡ್ರೆ ನಾವು ಇದಕ್ಕೆ ಉತ್ತರ ಕಂಡುಹಿಡಿಬೋದು. ಫಸ್ಟು ಇದಕ್ಕೇನು ಉತ್ತರ ರಿಲೇಷನ್ ಇದೆ ನೋಡ್ಕೊಳ್ಳಿ. ಹುಡುಗ ಅಂತಕ್ಕಂಥದ್ದೇನು? ರೂಢನಾಮ ಅಂತ ಹೇಳಿದ್ದಾರೆ. ಕರೆಕ್ಟಾ? ಹೌದು, ರೂಢಿಯಿಂದ ಬಂದಿರತಕ್ಕಂಥದ್ದು. ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೀನಿ ರೂಢನಾಮ, ಅಂಕಿತನಾಮ ಹೆಂಗೆ ಕಂಡುಹಿಡ್ಕೋಬೇಕು ಅಂತ. ಹೌದಾ? ಇನ್ನೊಂದ್ಸರಿ ಶಾರ್ಟಾಗಿ ಹೇಳ್ಬಿಡ್ತೀನಿ. ರೂಢನಾಮ, ಅಂಕಿತನಾಮ ಯಾವುದೇ ಭಾಷೆಗೆ ಹೋದರೂ ಕೂಡ ಅಂಕಿತನಾಮ ಸೇಮ್ ಇರುತ್ತೆ. ಹೌದಾ? ಈಗ ನನ್ನ ಹೆಸರು ಕನ್ನಡದಲ್ಲೂ ಅದೇ, ಇಂಗ್ಲೀಷಲ್ಲೂ ಅದೇ, ತಮಿಳಲ್ಲೂ ಅದೇ, ತೆಲುಗಲ್ಲೂ ಅದೇ, ಅಲ್ಲೇನು ಚೇಂಜ್ ಆಗೋದಿಲ್ಲ. ಬಟ್ ರೂಢಿಯಿಂದ ಬಂದಿರತಕ್ಕಂಥದ್ದು ಹುಡುಗ. ಹೌದಾ? ಹುಡುಗನಿಗೆ ಕನ್ನಡದಲ್ಲಿ ಹುಡುಗ ಅಂತಾರೆ, ಇಂಗ್ಲೀಷಲ್ಲಿ ಏನಂತಾರೆ? ಬಾಯ್ ಅಂತಾರೆ. ಸೊ ಹಿಂದಿಲಿ ಏನಂತಾರೆ? ಲಡ್ಕ ಏನೋ ಕರೀತಾರೆ. ಹೌದಾ? ತೆಲುಗುಲಿ ಇನ್ನೊಂದು ಕರೀತಾರೆ. ಅಂದಮೇಲೆ ಇದು ಚೇಂಜ್ ಆಗ್ತಾ ಇದ್ದರೆ ಇದು ರೂಢಿನಾಮ, ಒಂದೇ ಇದ್ದರೆ ಅಂಕಿತ ನಾಮ. ಕ್ಲಿಯರಾ? ಇದು ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟು ಆವಾಡಿಗ ಅಂತಕ್ಕಂಥದ್ದು ಏನು ಅಂದಮೇಲೆ ಹುಡುಗ ಅನ್ನೋದು ರೂಢನಾಮ ಆದರೆ ಆವಾಡಿಗ ಅಂತಕ್ಕಂಥದ್ದು ಅಂಕಿತ ನಾಮ ಆಗ್ತದ? ರೂಢಿಯಿಂದ ಬಂದಿದೆಯಾ? ಸರ್ವನಾಮನ? ಈಸಿಯಾಗಿ ಗೊತ್ತಾಗುತ್ತೆ. ಅನ್ವರ್ತಕ ನಾಮ. ಕೆಲಸ, ವೃತ್ತಿ ಇದ್ರ ಬೇಸ್ ಮೇಲೆ ನಾವು ಇಡ್ತಕ್ಕಂಥದ್ದು ಅನ್ವರ್ತಕ ನಾಮ. ಆವಾಡಿಸ್ತಾನೆ, ಹಾಗಾಗಿ ಅವನು ಆವಾಡಿಗ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಏನು ಸಂಧಿ? ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅಷ್ಟೇ. ಎಳೆಗರು ಈ ಪದವನ್ನು ಬಿಡಿಸಿ ಬರೆದಾಗ ಈ ಕೆಳಗಡೆ ಬಿಡಿಸಿ ಬರೆದಿದ್ದಾರೆ, ಯಾವ್ದು ಕರೆಕ್ಟು ಅಂತ ಉತ್ತರ. ಸೊ ಯಾವ ಕಾನ್ಸೆಪ್ಟ್ ಇದು? ಸಂಧಿಗಳು. ನೆಕ್ಸ್ಟ್ ಈಗ ಆಪ್ಷನ್ ನೋಡೋಣ. ಎಳೆ ಪ್ಲಸ್ ಗರು, ಇಲ್ಲಿ ನೆನ್ಪಿಟ್ಕೊಳ್ಳಿ. ಗರು, ಎಳೆಯ ಪ್ಲಸ್ ಗರು, ಎಳೆ ಗರು, ಎಳೆಯ ಗರು. ನೀವು ಕನ್ನಡ ವ್ಯಾಕರಣ ದರ್ಪಣದಲ್ಲಿ ಸಂಧಿಗಳ ಕಾನ್ಸೆಪ್ಟಲ್ಲಿ ಆದೇಶ ಸಂಧಿ ಎಕ್ಸ್ಪ್ಲೈನ್ ಮಾಡಿದ್ರೆ ಈ ಎಕ್ಸಾಂಪಲು ಅಲ್ಲಿ ಕೊಟ್ಟಿದ್ದಾರೆ. ಆದೇಶ ಸಂಧಿಲಿ ಎಕ್ಸಾಂಪಲಲ್ಲಿ ಇದು ಒಂದು ಎಕ್ಸಾಂಪಲ್ ಅಲ್ಲಿದೆ. ಅದ್ರ ಬೇಸ್ ಮೇಲೇ
ಇಲ್ಲಿ ಕ್ವಶನ್ ಆಗಿದೆ ಎಳೆ ಪ್ಲಸ್ ಕರು, ಎಳೆಗರು. ಹೌದಾ? ಏನಾಗಿದೆ ಇಲ್ಲಿ? ಗಕಾರಕ್ಕೆ ಗಕಾರ ಆದೇಶವಾಗಿ ಬಂದಿದೆ. ಗಕಾರಕ್ಕೆ ಗಕಾರ ಆದೇಶ. ಹೌದಾ? ಅಂದಮೇಲೆ ಆದೇಶ ಸಂಧಿ. ಕ್ಲಿಯರಾ? ಉತ್ತರ ಇದೇನೋ ಪೂರ್ವಪದ, ಇದು ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಕ ಚ ತ ಪಗಳಿಗೆ ಏನು ವ್ಯಂಜನಗಳಿಗೆ ವ್ಯಂಜನಗಳಿಗೆ ಏನು ಬರಬೇಕು? ಕ್ರಮವಾಗಿ ಕಾಗೆ ಗಾನೆ ಬರಬೇಕು, ಚಾಗೆ ಜಾನೆ ಬರಬೇಕು, ತಾಗೆ ದಾನೆ ಬರಬೇಕು, ಪಾ ಬರಬೇಕು. ಕ್ಲಿಯರಾ? ಅಂದರೆ ಆದೇಶ ಸಂಧಿ ಇದಿದೆ. ಉತ್ತರ ಏನು? ಎಳೆ ಪ್ಲಸ್ ಗಾಯಿದೆ ಬರಲ್ಲ. ಎಳೆಯ ಪ್ಲಸ್ ಕರು. ಯೂಶಲಿ ನಾವೇನು ಮಾಡ್ತೀವಿ? ಸಮಾಸದಲ್ಲಿ ಬಳಸ್ತೀವಿ ಈ ಥರ. ಬಟ್ ಇದು ಬೇರೆ ಸಂಧಿಗೆ. ಮತ್ತೊಂದು ವಾಕ್ಯ. ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ವಾಕ್ಯ ಮತ್ತು ವಾಕ್ಯದ ಮೇಲೆ ಇದು ಕ್ವಶನ್ನು, ಜೊತೆಗೆ ಲೇಖನ ಚಿಹ್ನೆ ವಾಕ್ಯ, ಇದ್ರ ಮೇಲೆ ಭಾಳ ಕ್ವಶನ್ ಬರ್ತವೆ. ಅದನ್ನು ಓದ್ಕೊಂಡ್ಬಿಡೋಣ. 10ನೇ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಇದುವರೆಗೂ ಏನೋ ಕರೆಕ್ಟಾಗಿದೆ. ಬಟ್ ಇಲ್ಲಿಂದ ಸುವರ್ಣಯುಗ ಕನ್ನಡ ಸಾಹಿತ್ಯವನ್ನು ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ನೆಕ್ಸ್ಟು, ಸುವರ್ಣಯುಗ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಇಲ್ಲೇ ಮ್ಯಾಚ್ ಆಗ್ತಾ ಇಲ್ಲ. ಸುವರ್ಣಯುಗ 10ನೇ ಶತಮಾನವನ್ನು. ಕ್ಲಿಯರಾ? ನೆಕ್ಸ್ಟು, 10ನೇ ಶತಮಾನವನ್ನು, ಹೌದಾ, ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಓಕೆ, ಸ್ವಲ್ಪ ಕರೆಕ್ಟ್ ಅನಿಸ್ತಾ ಇದೆ. ನೆಕ್ಸ್ಟ್, ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಅಸ್ತವ್ಯಸ್ತ ಅನಿಸ್ತದೆ, ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಇದು ಸೂಟಬಲ್ ಅನಿಸುತ್ತೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಕರೆಕ್ಟ್ ಅದಲ್ವಾ? 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಎಸ್, ಇದು ಸೂಟಬಲ್ ಅನಿಸ್ತು. ನಾವೇನು ಮಾಡಬೇಕು? ಯೂಶಲಿ ಯಾವುದೂ ತಪ್ಪಾಗಲ್ಲ ಇವು. ಹೌದಾ? ಅವೆಲ್ಲ ನಾವು ರೆಡಿಯಾಗಿ ಹೋಗೋಕ್ಕಾಗಲ್ಲ. ಕಾನ್ಸೆಪ್ಟ್ ತಿಳ್ಕೊಂಡು ಹೋಗಿರ್ಬೋದು, ಬಟ್ ಇದೇ ಕ್ವಶನ್ ಬರ್ತದೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಸಂಧಿಗಳು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲಲ್ಲೇ ಬರ್ತವೆ. ಬಟ್ ಈ ಥರದವು ಆಗಾಗಲ್ಲ. ಬಟ್ ಇವೇನು ಮಾಡಬೇಕು? ಎಲ್ಲರಿಗೂ ಹೊಸ ಕ್ವಶನ್ಸ್ ಇವು. ಬಟ್ ಇವು ಈಸಿಯಾಗಿ ಆನ್ಸರ್ ಮಾಡಬೇಕು, ಯಾವುದು ತಪ್ಪು ಮಾಡ್ಕೋಬಾರ್ದು. ಉತ್ತರ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. ಕ್ಲಿಯರಾ? ನೆಕ್ಸ್ಟ್, ಯಾವುದು? ತತ್ಸಮ ತದ್ಭವ. ಹೌದಾ? ಈ ಕಾನ್ಸೆಪ್ಟ್ ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಇಂಪಾರ್ಟೆಂಟ್ ಜೋಡಿ ಅಂದರೆ ತಪ್ಪು. ಬರ್ಕೊಂಬಿಡಿಬೇಕಾದ್ರೆ ಡೌಟ್ ಬಂದರೆ ತಪ್ಪು ಜೋಡಿ ಗುರುತಿಸಬೇಕು. ಅಂದರೆ 4 ಕೊಟ್ಟಿದ್ದಾರೆ, 3 ಕರೆಕ್ಟ್ ಆಗ್ತದೆ, 1 ತಪ್ಪಾಗ್ತದೆ. ಅದು ಯಾವುದು ಅನ್ನೋ ಪ್ರಶ್ನೆ. ಪ್ರತಿ ಕ್ಲಾಸಲ್ಲಿ ಹೇಳ್ದಂಗೆ ಕನ್ನಡ ವ್ಯಾಕರಣ ದರ್ಪಣದಲ್ಲಿ ತತ್ಸಮ ತದ್ಭವ 2ನೇದು 3ನೇ ಚಾಪ್ಟರು ಡೀಟೇಲ್ ಆಗಿ ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಮಾಡಿ. ತತ್ಸಮ ತದ್ಭವ 1 ತಪ್ಪಾಗಲ್ಲ. ಈಗ ಬರೋಣ. ಗ್ರಂಥಿ ಗಂಟು ಕರೆಕ್ಟಾಗಿದೆ. ಚತುರ್ಥಿ ಚೌತಿ ಕರೆಕ್ಟಾಗಿದೆ. ಗೂಕ ಗೂಬೆ ಆ್ಯಕ್ಚುಲಿ ಹಿಂಗೆ ಬರುತ್ತಿದೆ, ಗೂಖ. ಹೌದಾ? ನೆಕ್ಸ್ಟ್ ಏನಾಗ್ತದೆ? ಗೂಗೆ, ಆಮೇಲೆ ಗೂಬೆ ಆಗುತ್ತೆ. ಓಕೆ, ಫೈನ್, ಕರೆಕ್ಟಾಗಿದೆ. ಸೊ ಸರಿ. ಬಟ್ ಇಲ್ಲಿ ರಿಸಿ ಋಣ, ಸೊ ಇದು ತಪ್ಪಿದೆ. ಯಾಕೆ ತಪ್ಪಿದೆ ಗೊತ್ತಿರಬೇಕಲ್ಲ, ಯಾಕೆ ತಪ್ಪಿದೆ ಅಂತ. ಸೊ ಋಷಿ ಏನಾಗ್ತದೆ? ರಿಸಿ ಆಗ್ತದೆ. ಹೌದಾ? ಹಂಗಾಗಿ ಈ ಅರ್ಥ ನೋಡ್ಕೊಳ್ಳಿ. ಈಗ ಅರ್ಥ ನೋಡಿ, ಯೂಶಲಿ ಅರ್ಥ ಸೇಮೇ ಇರುತ್ತಲ್ವಾ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅರ್ಥ ಚೇಂಜ್ ಆಗಿಬಿಟ್ರೆ ಪರ್ಪಸ್ಸೇ ವೇಸ್ಟು. ಅರ್ಥ ಸೇಮ್ ಇರಬೇಕು. ಬಟ್ ಇಲ್ಲೇನಿದೆ? ಋಷಿ ಅನ್ನೋ ಅರ್ಥ ಇದೆ. ಋಣ ಅಂದ್ರೇನು? ಋಣ. ಸೊ ಋಣ, ಹಂಗು ಉಪಕಾರ, ಈ ಅರ್ಥ ಬರುತ್ತೆ. ಈ ಋಷಿಗೂ ಈ ಹಂಗುಗೂ ಎಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ತಪ್ಪಿದೆ. ಇವೆಲ್ಲ ಕರೆಕ್ಟೇ.
ಗಂತಿ ಗಂಟು ಚತುರ್ಥಿ ಚೌತಿ ಗೂಬೆ. ಕ್ಲಿಯರ್ ಆಯಿತಾ? ಕಾನ್ಸೆಪ್ಟ್ ಅರ್ಥ ಆಯಿತಾ? ನೆಕ್ಸ್ಟ್ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಓಕೆನಾ? 4 ಇದು ಕೊಟ್ಟಿದ್ದಾರೆ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಸರಿ ಇರೋದನ್ನ ಗುರುತಿಸ್ಬೇಕಿಲ್ಲ ನಾವು. ಒಂದು 4 ಕೊಟ್ಟಿದ್ದಾರೆ. ಸಂಖ್ಯಾ ರಾಮಲಕ್ಷ್ಮಣ ಅನ್ನೋದು ಸಂಖ್ಯಾವಾಚಕ, ದೊಡ್ಡದು ಸಣ್ಣದು ಅನ್ನೋದು ನಾಮವಾಚಕ, ದಡ ಅಂತಕ್ಕಂಥದ್ದು ವಿರುಕ್ತಿ, ಕೆಟ್ಟದು ಒಳ್ಳೆಯದು ಅನ್ನೋದು ಗುಣವಾಚಕ. ಮಾಡ್ಬೋದಲ್ವಾ? ಮಾಡ್ತಕ್ಕಂಥ ಕ್ವಶನ್ ಇದು. ಸಂಖ್ಯಾವಾಚಕ ಎಲ್ಲಿ, ರಾಮಲಕ್ಷ್ಮಣ ಎಲ್ಲಿ? ಹೌದಾ? ವಿರುಕ್ತಿಯಲ್ಲಿ ದಡ ಎಲ್ಲಿ? ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ವಿರುಕ್ತಿ ವಿ 2 ಉಕ್ತಿ 2 ಪದ, ಹಂಗಂತ ದಡ ಬಂದಿದೆ ಅಂದ್ಬಿಟ್ಟು ದುರುಕ್ತಿ ಅಂತ ಹಾಕಿದ್ರೆ ತಪ್ಪಾಗ್ತದೆ. ದಡ ಅನ್ನೋದೇನು? ಅವನು ಹೆಂಗೆ ಬಂದ? ದಡನೇ ಬಂದ. ಅವ್ನು ಬಂದ ರೀತಿನ ನಾವು ಅನುಕರಿಸಿ ಹೇಳ್ತಕ್ಕಂಥದ್ದು ಯಾವುದು? ಅನುಕರಣ ವಾಚಕ. ಕ್ಲಿಯರಾ? ಅಂದಮೇಲೆ ಇದು ತಪ್ಪು. ನೆಕ್ಸ್ಟ್ ದೊಡ್ಡದು ಸಣ್ಣದು ಅನ್ನೋದು ನಾಮವಾಚಕನಾ? ತಪ್ಪು. ಕೆಟ್ಟದು ಒಳ್ಳೆಯದು ಅಂತಕ್ಕಂಥದ್ದು ಗುಣವಾಚಕ. ಗುಣ ಅಂತ ಹೇಳ್ತಾ ಇದೆ, ಅವನು ಒಳ್ಳೆಯವನ ಕೆಟ್ಟವನ ಅಂತ ಹೇಳ್ತಕ್ಕಂಥದ್ದು ಗುಣ. ಹಂಗಿದ್ರೆ ರಾಮಲಕ್ಷ್ಮಣ ಏನಾಗ್ತದೆ? ನಾಮವಾಚಕ. ಹೌದಾ? ಅದರಲ್ಲೂ ಮುಂದಕ್ಕೆ ಹೋದರೆ ಅಂಕಿತ ನಾಮಗಳು. ಕ್ಲಿಯರಾ? ನೆಕ್ಸ್ಟ್ ದಡ ಅಂತಕ್ಕಂಥ ಅನುಕರಣ ವಾಚಕ. ದೊಡ್ಡದು ಸಣ್ಣದು ಏನಾಗ್ತದೆ? ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಎಸ್, 2 ಪಟ್ಟಿ ಕೊಟ್ಟಿದ್ದಾರೆ. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಹಾಗೇನು ಯಾವುದು? ತತ್ಸಮ ತದ್ಭವ ಕಾನ್ಸೆಪ್ಟ್. ಎಸ್. ಪುಸ್ತಕ ಹೊತ್ತಿಗೆ ಅಥವಾ ಹೊತ್ತಿಗೆ. ನಡೆಯುತ್ತೆ ಹೆಚ್ಚು ಕಡಿಮೆ. ಓಕೆನಾ? ಸಂಸ್ಕೃತ ಸಕ್ಕದ. ಕರ್ತೃ ಕರ್ತಾರ. ದೀಪಿಕಾ ದೇವಿಗೆ. ಯಾವುದಕ್ಕೂ ಮ್ಯಾಚ್ ಆಗಲಿದ್ದು ಪುತ್ಥಳಿ. ಹೌದಾ? ಹಾಗಿದ್ರೆ ಪುತ್ಥಳಿ ತತ್ಸಮನ ತದ್ಭವನ? ತತ್ಸಮ ಆಗಿದ್ರೆ ತದ್ಭವ ಬರೀರಿ, ತದ್ಭವ ಆಗಿದ್ರೆ ತತ್ಸಮ ಬರೀರಿ. ಇದೊಂದು ಹೋಮ್ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಉತ್ತರಕ್ಕೆ ಬರೋಣ. ಯಾವುದು? ಎಗೆ 3 ಇರಬೇಕು. ಎಗೆ 3 ತುಂಬ ಸಿಂಪಲ್ಲು. ಹೌದಾ? ಕಂಪಲ್ಸರಿ ಕನ್ನಡ ಆಗಿರೋದ್ರಿಂದ ಈಸಿ ಮಾಡಿದ್ದಾರೆ. ಕ್ಲಿಯರ್. ನೆಕ್ಸ್ಟ್ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಇದು ಇಂಪಾರ್ಟೆಂಟ್. ಸೇರದ ಅಂದರೆ ತಪ್ಪಿರೋದು. ಜೋಡಿ ಯಾವುದು? ಫಸ್ಟ್ ಅದು ಗುರುತಿಸ್ಬೇಕು ಅಂದರೆ ಇವೆರಡಕ್ಕೂ ಇರತಕ್ಕಂಥ ರಿಲೇಷನ್ ಏನು ಅದನ್ನು ಕಂಡುಹಿಡ್ಕೋಬೇಕು. ಹಂಗೆ ಯಾವಾಗ ಗೊತ್ತಾಗುತ್ತೆ? ಇವುಗಳೊಂದು ಒಂದು ಅಥವಾ 2 ಅಥವಾ 3 ನೋಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ರಕ್ಷೆ ಶಿಕ್ಷೆ. ಓಕೆ, ರಕ್ಷಿಸೋದು ಶಿಕ್ಷಿಸೋದು ನನಗೆ ಗೊತ್ತಾಯಿತು. ವಿರುದ್ಧಾರ್ಥಕ ಕೇಳಿದ್ದಾರೆ. ಪಂಡಿತ ಪಾಮರ. ನೀವು KPSC ಪೇಪರ್ಸ್ಗಳನ್ನ ನೋಡಿದರೆ ಈ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಪಂಡಿತ ಅಂದರೆ ತಿಳ್ಕೊಂಡಿರೋನು, ಪಾಮರ ಅಂದರೆ ಏನು? ದಡ್ಡ. ಹೌದಾ? ತಿಳುವಳಿಕೆ ಇಲ್ತಕ್ಕಂಥವನು, ಮೂಢ, ಇವೆಲ್ಲ ಬರ್ತವೆ ಪಾಮರ ಅಂದರೆ. ಈ ಯಾವುದೋ ಒಂದು ಹಳೆಗನ್ನಡದ್ದು ಒಬ್ಬ ಕವಿದು ಇದು ಕೂಡ ಬರುತ್ತೆ, ಪಂಡಿತರಿಗೂ ಪಾಮರರಿಗೂ ಕುಮಾರವ್ಯಾಸ ಅನಿಸುತ್ತೆ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಸೊ ಹಾಗಾಗಿ ಓಕೆ, ಸ್ಟೇಟ್ಮೆಂಟ್ ಹಾಕ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇಷ್ಟು ತಗೊಳ್ಳಿ. ಈಗ ಪಂಡಿತ ಪಾಮರ. ಪಂಡಿತ ಅಂದರೆ ತಿಳ್ಕೊಂಡಿರೋನು, ಪಾಮರ ಅಂದರೆ ಏನೂ ಗೊತ್ತಿಲ್ಲದಿರೋನು. ಸೊ ಇದಕ್ಕೂ ಮ್ಯಾಚ್ ಆಗ್ತಾ ಇದೆ ವಿರುದ್ಧಾರ್ಥಕ. ನೆಕ್ಸ್ಟ್ ಕೊನರು ಕಮರು. ಕೊನರು ಅಂದರೆ ಏನು? ಚಿಗುರೋದು. ಚಿಗುರು ಅಂದರೆ ಬೆಳೀತಾ ಇದೆ. ಕಮರು ಅಂದರೆ ಬಾಡೋಗ್ತಾ ಇದೆ. ಅಂದಮೇಲೆ ಇದು ಕೂಡ ವಿರುದ್ಧಾರ್ಥಕ. ತೆಗಳಿಕೆ ಪಿಕ್ಕಳಿಕೆ. ತೆಗಳಿಕೆ ಅಂದರೆ ಏನು? ಬೈಯೋದು. ಪಿಕ್ಕಳಿಕೆ ಅಂದರೆ ಗೊತ್ತಿದೆ, ನಾವು ಏನು ಊಟ ಆದಮೇಲೆ ಅಥವಾ ಏನು ಯಾರೋ ಒಬ್ರು ನೆನೆಸ್ಕೊತಾರೆ, ಈ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು ಬಿಕ್ಕಳಿಕೆ. ತೆಗಳಿಕೆಯಲ್ಲಿ ಬಿಕ್ಕಳಿಕೆಯಲ್ಲಿ ಇವೆರಡಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಹೌದಾ? ಎ ಮ್ಯಾಚ್ ಆಯಿತು, ಬಿನೂ ಮ್ಯಾಚ್ ಆಯಿತು, ಸಿನೂ ಮ್ಯಾಚ್ ಆಯಿತು. ನಮಗೆ ಯಾವ್ದು ಮ್ಯಾಚ್ ಆಗಲಿಲ್ಲ? ಡಿ ಮ್ಯಾಚ್ ಆಗಲಿಲ್ಲ. ಉತ್ತರಕ್ಕೆ ಬರೋಣ. ಏನಾ ತಪ್ಪಿರೋದು? ಇದು ಕರೆಕ್ಟಾಗಿದೆ. ಬಿನೂ ಕರೆಕ್ಟಾಗಿದೆ, ಸಿನೂ ಕರೆಕ್ಟಾಗಿದೆ. ಸೊ ತಪ್ಪಿರೋದು ಯಾವುದು? ಡಿ. ಡಿ ತಪ್ಪಿದೆ. ಸೊ ಇಲ್ಲಿ ತಪ್ಪು ಕೇಳಿದ್ದಾನೆ, ಹಾಗಾಗಿ ಡಿ ಸರಿಯಾಗುತ್ತೆ. ಕ್ಲಿಯರಾ? ರಕ್ಷೆ ಶಿಕ್ಷೆ. ಪಂಡಿತ ಪಾಮರ, ಚಿಗುರು ಕೊನರು. 65. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಪ್ಯೂರ್ ಟೆಕ್ನಿಕಲ್. ಅಕ್ಷರವನ್ನು
ವರ್ಣ ಎಂದು ಫಸ್ಟ್ ಕರೆದವ್ರು ಯಾರು? ಗೊತ್ತಿದ್ರೆ ಗೊತ್ತು, ಇಲ್ಲಾಂದ್ರೆ ಇಲ್ಲ. ಉತ್ತರ ಕೇಶಿರಾಜ. ಕೇಶಿರಾಜನ ಬುಕ್ ಯಾವುದು? ಶಬ್ದಮಣಿ ದರ್ಪಣ. ಏನಿದ್ರು ವಿಶೇಷ? ಕನ್ನಡದ ಮೊದಲ ಕನ್ನಡದ ಏನೋ ವ್ಯಾಕರಣ ಗ್ರಂಥ. ಹೌದಾ? ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ, ಬರೆದವನು ಕೇಶಿರಾಜ. ನೆಕ್ಸ್ಟ್, ಕೇಶಿರಾಜನ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ ಆಗ್ತವೆ. ನೀವು ಎಷ್ಟು ಮಾಹಿತಿ ತೊಗೋಬೇಕು ಅಷ್ಟು ತೊಗೊಳ್ಳಿ. ಸೊ ಸ್ಪೆಷಲಿ ನೀವು KPSC ನಡೆಸ್ತಕ್ಕಂಥ FDST ಆಗ್ಬೋದು, ಗ್ರೂಪ್ ಸಿಗೆ ಆಗ್ಬೋದು, ಈ ಒಂದು ಟಾಪಿಕ್ ಮೇಲೆ ಬರ್ತಕ್ಕಂಥವು ಡಿಸೈಡ್ ಮಾಡ್ತವೆ ನಾವು ಲಿಸ್ಟಲ್ಲಿ ಇರಬೇಕಾ ಬೇಡವಾ ಅಂತ. ಆ ಥರದ ಪ್ರಶ್ನೆಗಳು ಕೇಳ್ತಾರೆ. ಯೂಶಲಿ ಎಲ್ಲರೂ ಓದಿರಲ್ಲ. ಸೊ 1 or 2 ಡಿಫ್ರೆನ್ಸ್ ಆದರೂ ಕೂಡ ನಾವು ಲಿಸ್ಟಿಂದ ಹೊರಗೆ ಹೋಗ್ತೀವಿ, ಇಲ್ಲ ಆಚೆ ಬರ್ತೀವಿ. ಸೊ ಆ ಥರದವರು ಡಿಸೈಡ್ ಮಾಡ್ತಕ್ಕಂಥ ಇವು ಹಿಂದಿನ ಪ್ರಶ್ನೆಗಳು ನೋಡ್ಕೊಳ್ಳಿ. ಇವೆಲ್ಲ ಈಸಿ, ಎಲ್ಲರೂ ಮಾಡ್ತಾರೆ ಇವನ್ನ. ಹೌದಾ? ಯಾಕಂದರೆ ಬುಕ್ಕಲ್ಲಿದೆ, ಎಲ್ಲ ಮಾಡ್ತಕ್ಕಂಥ ಕ್ವಶನ್ ಇವು. ಬಟ್ ಇವು ನಾವು ನೀಟಾಗಿ ಓದ್ಕೊಂಡು ಹೋಗಬೇಕು. ಕ್ಲಿಯರಾ? ಕೇಶಿರಾಜ ಶಬ್ದಮಣಿ ದರ್ಪಣ ಮೊದಲ ವ್ಯಾಕರಣ ಗ್ರಂಥ. ಅದರಲ್ಲಿ ಆ್ಯಕ್ಚುಲಿ ಇವನು ಯಾವುದು ವರ್ಣಗಳು, ಎಸ್, ಇದರಲ್ಲಿ ಇವನು ಏನು ಅಕ್ಷರವನ್ನು ವರ್ಣ ಅಂತ ಕರೆದವನು. ಇನ್ನೊಂದು ಬರುತ್ತೆ ಶುದ್ಧಗೆ ಅಂತ. ಶುದ್ಧಗೆ ಅಂತ ಕೂಡ ಕರೀತಾನೆ. ಅದು ಅಕ್ಷರಗಳನ್ನ ಶುದ್ಧಗೆ ಹಿಂಗೆ ಹೇಳ್ತೀವಿ. ಅಚ್ಚಗನ್ನಡದಲ್ಲಿ 47 ಶುದ್ಧಗೆಗಳಿವೆ ಅಂತ ಹೇಳ್ತಾನೆ ಕೇಶಿರಾಜ. ಕೇಶಿರಾಜ ವರ್ಣಮಾಲೆಯಲ್ಲಿ 47 ಅಕ್ಷರಗಳಿವೆ ಅಂತ ಹೇಳ್ತಾನೆ. ಹೌದಾ? ಅಚ್ಚಗನ್ನಡದಲ್ಲಿ 47 ಅಕ್ಷರಗಳಿವೆ. ಭಾಷಾಶಾಸ್ತ್ರದ ದೃಷ್ಟಿಯಿಂದ 47 ಅಕ್ಷರ ಅಂತ ಹೇಳಿದವನು ಯಾರು ಅಂದರೆ ಕೇಶಿರಾಜ. ಹಿಂಗೆ ಹೇಳ್ತಾರೆ, ಕೇಶಿರಾಜನ ಪ್ರಕಾರ ಶುದ್ಧಗೆಗಳೆಷ್ಟು ಅಂದರೆ 47. ಶುದ್ಧಗೆ ಅಂದರೆ ಏನು? ವರ್ಣ ಅಥವಾ ಅಕ್ಷರ. ಅದನ್ನು ಎಕ್ಸಾಂಪಲಾಗಿ ಬಿಡಿಸ್ಬೇಕು ಅಂದರೆ ಎಷ್ಟು? 12 ಹೇಳ್ತಾರೆ. ಇಷ್ಟು ವ್ಯಂಜನದಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9, ಇನ್ನೊಂದು ಅನುಸ್ವಾರ 1. ಎಷ್ಟಾಯಿತು? 10, 25, 35, 47. ಕ್ಲಿಯರಾ? ಹೇಳ್ಬೋದು ಇಷ್ಟು. ಇನ್ನು ನಾಗವರ್ಮನ ಬಗ್ಗೆ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ನಾಗಚಂದ್ರನ ಬಗ್ಗೆ ಈಗ ಆಲ್ರೆಡಿ ನೋಡಿ. ಪಟ್ಟಾಕಳಂಕ, ಎಸ್, ಪಟ್ಟಾಕಳಂಕನ ಶಬ್ದಾನುಶಾಸನ ಇವೇ ಕೇಳ್ತಾರೆ, ಜಾಸ್ತಿ ಕೇಳಲ್ಲ. ನಾಗಚಂದ್ರನ ಬಗ್ಗೆ 2 ಬರ್ತವೆ. ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ಯಾವುದು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ಪುರಾಣ. ಕ್ಲಿಯರಾ? ಇವೆರಡು ಬರ್ತವೆ. ನಾಗವರ್ಮಂದು ಈ ಕನ್ನಡ ವ್ಯಾಕರಣ ದರ್ಪಣ ತೆಗೆದ್ರೆ ಮೊದಲನೇ ಚಾಪ್ಟ್ರಲ್ಲೇ ಇದೆ ಕನ್ನಡ ವ್ಯಾಕರಣ ದರ್ಪಣ. ನಾಗವರ್ಮ 1 ಮತ್ತು 2 ಬರ್ತಾರೆ. ಇವ್ರ ಬಗ್ಗೆ ನೀಟಾಗಿ ನೋಡ್ಕೊಳ್ಳಿ. ಕ್ಲಿಯರಾ? ಕರ್ನಾಟಕ ಭಾಷಾಭೂಷಣ ಅವೆಲ್ಲ ಬುಕ್ ಬರ್ತವೆ, ಸಿಗುತ್ತೆ. ನೆಕ್ಸ್ಟು 66ನೇದು ಐ ಮತ್ತು ಔ. ವರ್ಣಮಾಲೆಯಲ್ಲಿ ಈ ಅಕ್ಷರಗಳನ್ನು ಯಾವ ಗುಂಪಿಗೆ ಸೇರ್ತವೆ? ಯಾವುದ್ರ ಮೇಲೆ ಬಂದಿದೆ? ಅಕ್ಷರ ಪ್ರಕರಣ ಅಥವಾ ವರ್ಣಮಾಲೆ. ಅಕ್ಷರ ಪ್ರಕರಣ ಅಥವಾ ವರ್ಣಮಾಲೆ ಅಂದರೂ ಕೂಡ ಇದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಯೋಗವಾಹಕಗಳ ನಾವು ಈಸಿಯಾಗಿ ಕಂಡುಹಿಡಿತೀವಿ, ಬರಲ್ಲ. ಮಹಾಪ್ರಾಣಗಳ, ಅನುನಾಸಿಕಗಳ ಗೊತ್ತು ನಮಗೆ. ಯಾಕಂದರೆ ಯಾರೇ ಜನರಲ್ ಕನ್ನಡ ಓದ್ತಾರೋ ಫಸ್ಟ್ ಓದ್ತಕ್ಕಂಥದ್ದೇ ವರ್ಣಮಾಲೆ. ಅಂದಮೇಲೆ ಇಷ್ಟು ಬೇಸಿಕ್ಸ್ ಆದರೂ ಗೊತ್ತಿರುತ್ತೆ. ಉತ್ತರ ಏನು? ಸಂಧ್ಯಾಕ್ಷರದ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳಿ, ಕ್ವಶನ್ ಆಗ್ತವೆ. ಹೌದಾ? ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳೆಷ್ಟು? ಅದೇ ಒಂದು ಟಾಪಿಕ್ ತಗೊಂಡು ಕೇಶಿರಾಜ ಏನು ಹೇಳಿದ್ದಾನೆ ಅದೊಂದು ನೋಡ್ಕೊಳ್ಳಿ. ಈಗ ಜನರಲ್ಲಾಗಿ ಏನಿದೆ ಅದೊಂದು ಬರುತ್ತೆ. ಹಾಗಾಗಿ ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಯಾವುದ್ಯಾವುದು? ಎ, ಓ, ಇವು ಉಳ್ಕೊಂಡಿರೋವು ಐ ಮತ್ತು. ಹೆಂಗೆ ಬಿಡಿಸ್ತಾನೆ? ಆ ಪ್ಲಸ್ ಇ, ಆ ಪ್ಲಸ್ ಉ, ಆ ಪ್ಲಸ್ ಕ್ಲಿಯರಾ? ಗಮನಿಸ್ಬೋದು. ಮುಂದೆ ಇಲ್ಲಿ ಬಂದು ಇವಾಗಿರ್ತಕ್ಕಂಥದ್ದು. ಕೇಶಿರಾಜನ ಪ್ರಕಾರ ಸಂಧ್ಯಾಕ್ಷರಗಳು ಎಷ್ಟು ಅಂದರೆ 4 ಬರೀಬೇಕು ನೀವು, 2 ಅಲ್ಲ. ಯಾವು ಅಂದರೆ ಇಲ್ಲಿದೆ ಮಾಹಿತಿ. ಬಟ್ ಯೂಶಲಿ ಇವಾಗ 2 ಅಂತ ಹೇಳ್ತಾರೆ.
ಅದನ್ನೇ ಇಲ್ಲಿ ಕೇಳಿರ್ತಕ್ಕಂಥ. ಇನ್ನೊಂದು ಬರುತ್ತೆ, ಸಂಧ್ಯಕ್ಷರಕ್ಕೆ ಇನ್ನೊಂದು ಹೆಸರಿದೆ, ಏನು? ಸಂಧಿಸ್ವರ. ಬರ್ಕೊಳ್ಳಿ, ಇವು ಇಂದಲೇ ಬರಬಹುದು. ಸಂಧ್ಯಕ್ಷರಿಗೆ ಇನ್ನೊಂದು ಹೆಸರು ಸಂಧಿಸ್ವರ. ಈ ಕೇಶಿರಾಜ 4 ಸಂಧ್ಯಕ್ಷರಗಳನ್ನ ಯಾವ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾನೆ? ಶಬ್ದ ಸ್ಮೃತಿ, ಈ ಒಂದು ಕೃತಿಯಲ್ಲಿ ಉಲ್ಲೇಖ ಮಾಡ್ತಾನೆ. ಕ್ಲಿಯರಾ? ನೆಕ್ಸ್ಟ್ 75 ಕ್ವಶನ್ ಮುಗಿಸೋಣ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಇದ್ಯಾವುದು? ಇದು ಅಷ್ಟೇ ಅಕ್ಷರ ಪ್ರಕರಣ. ಬೇಸಿಕ್ಸ್ ಓಕೆನಾ, ಬೇಸಿಕ್ ಪ್ರಶ್ನೆಗಳು, ಹಾಗಾಗಿ ಈಸಿಯಾಗಿ ಬೇಗ ಮುಗಿಸೋಣ. ಸಜಾತಿಯ ಒತ್ತಕ್ಷರ, ಒಂದು ಒತ್ತಕ್ಷರ ಕಾನ್ಸೆಪ್ಟ್ ಇದೆ, ಅದರಲ್ಲಿ ಸಜಾತಿ ಇದೆ, ಇನ್ನೊಂದು ವಿಜಾತಿ ಇದೆ. ಇಲ್ಲಿ ಕೇಳಿರೋದು ಯಾವುದು? ಸಜಾತಿ. ಹೆಸರಲ್ಲಿ ಇದೆ. ಸಜಾತಿ ಅಂದ್ರೆ ಏನು? ಒಂದೇ ಜಾತಿಯ 2 ವ್ಯಂಜನ ಸೇರಿ ಆಗ್ತಕ್ಕಂಥ ಅಕ್ಷರ. ಇಲ್ಲಿ ಕಾಗೆ ಶಾ ಇದೆ, ಕಾಗೆ ತಾ ಇದೆ, ಇಲ್ಲಿ ಬೇರೆ ಇದೆ. ಸೊ ಇಲ್ಲಿ ಕಾಗೆ ಇರೋದ್ರಿಂದ ಇದು ಕರೆಕ್ಟು. ಹೆಂಗೆ ಬಿಡಿಸ್ತೀರಾ? ಪ್ಲಸ್ ಕ್ಲಿಯರಾ? ಎಷ್ಟು ಅಕ್ಷರ ಇದ್ದಾವೆ? 4 ಅಕ್ಷರಗಳಿದ್ದಾವೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಏನು? ಒಂದೇ ಜಾತಿಯ 2 ವ್ಯಂಜನ ಸೇರಿ ಆಗುವ ಅಕ್ಷರ ಏನಂತೀವಿ? ಸಜಾತಿಯ ಒತ್ತಕ್ಷರ. ಇನ್ನೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ ಆಗ್ತದೆ. ದ್ವಿತ್ವ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇದು. ಒಂದೇ ಜಾತಿ ಇರಬೇಕು, 2 ವ್ಯಂಜನ ಸೇರಿದ್ರೆ. ಬೇರೆ ಬೇರೆ ಜಾತಿ ಸೇರಿದ್ರೆ ದ್ವಿತ್ವ ಆಗಲ್ಲ. ಇದೊಂದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮತ್ತೆ ಅಕ್ಷರ ಪ್ರಕರಣ. ಇದು ಕೂಡ ವರ್ಣಮಾಲೆ ಅಥವಾ ಅಕ್ಷರ ಪ್ರಕರಣದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ. ಇಲ್ಲೇನಿದೆ? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾವುದು? ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಹೆಲ್ಪ್ ಆಗ್ತದೆ. ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಆಗಲ್ಲ, ವ್ಯಂಜನಾಕ್ಷರಗಳು ಆಗಲ್ಲ, ದ್ವಿತ್ವಗಳು ಈಗಷ್ಟೇ ನೋಡಿ. ಯಾಕೆ ಹೇಳ್ತೀವಿ? ಇವತ್ತಿನ ಆಪ್ಷನ್ನೇ ಮುಂದಿನ ಪ್ರಶ್ನೆಗಳು ಅಂತ ಇದೇ ಕಾರಣ ಕೇಳೋದು. ಬರುತ್ತೆ ಮುಂದೆ, ಆಗಿದೆ ಕ್ವಶನ್ ಆಲ್ರೆಡಿ. ಹೌದಾ? ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಈ ಪ್ರಶ್ನೆ ಆಗಿದೆ. ಇಲ್ಲಿ ಗುಣಿತಾಕ್ಷರಗಳು. ಏನು ಗುಣಿತಾಕ್ಷರ ಅಂದರೆ? ಎಸ್, ಮೇಲೆ ಇದೆ, ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಆಗ್ತಕ್ಕಂಥದ್ದೇ ಗುಣಿತಾಕ್ಷರ. ಎಕ್ಸಾಂಪಲ್ ತಗೊಳ್ಳಿ. ಈಗ ಪುಸ್ತಕ ಅನ್ನೋ ಒಂದು ಪದ ಬೇಕು ನನಗೆ. ಹೌದಾ? ಹೆಂಗೆ ಬಿಡಿಸ್ತೀರಾ? ವ್ಯಂಜನಗಳು ಇದರಲ್ಲಿ ಇರ್ತಕ್ಕಂಥದ್ದು ಓ ಪ್ಲಸ್ ಓ ಪ್ಲಸ್ ಪ್ಲಸ್ ಆ ಪ್ಲಸ್ ಆ. ಇಲ್ಲಿ ವ್ಯಂಜನಗಳ್ಯಾವುದು? ಪ, ಇವು ಅರ್ಧಾಕ್ಷರಗಳೇನಿದಾವೆ ಇವು. ಬರೀ ಇವನ್ನೇ ನಾವು ಉಚ್ಚಾರ ಮಾಡೋಕ್ಕಾಗ್ತದ? ಅರ್ಥವತ್ತಾದ ಶಬ್ದ ಆಗಲ್ಲ. ಉಚ್ಚಾರ ಮಾಡ್ಬೋದು, ಬಟ್ ಅರ್ಥ ಮೀನಿಂಗ್ಫುಲ್ ವರ್ಡ್ಸ್ ಆಗಲ್ಲ. ಅವಕ್ಕೆ ಮೀನಿಂಗ್ಫುಲ್ ವರ್ಡ್ ಆಗಬೇಕು ಅಂದ್ರೇನು? ಸ್ವರ ಸೇರಲೇಬೇಕು. ಸ್ವರ ಸೇರಿದಾಗಲೇ ಮೀನಿಂಗ್ಫುಲ್ಲು ಅಕ್ಷರಗಳಾಗಿ ಮುಂದೆ ಅದೇ ಪದಗಳಾಗ್ತಕ್ಕಂಥದ್ದು. ಕ್ಲಿಯರ್ ಆಯಿತಾ? ಎಸ್, ಸ್ವರ ಸೇರಿದ ಮೇಲೆ ನಮಗೆ ಪುಸ್ತಕ ಅಂತಕ್ಕಂಥದ್ದು ಸೇರ್ತಕ್ಕಂಥದ್ದು. ಸಂಯುಕ್ತಾಕ್ಷರ ಅಂದ್ರೇನು? ಎಸ್, ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ. ಹೌದಾ? ಈಗಷ್ಟೇ ನೋಡೋದು ಸಜಾತಿ ವಿಜಾತಿ. ಸಜಾತಿ ಒತ್ತಕ್ಷರಕ್ಕೆ ದ್ವಿತ್ವ. ಕ್ಲಿಯರಾ? ನೆಕ್ಸ್ಟ್ ವ್ಯಂಜನಾಕ್ಷರ ನಿಮಗೆ ಗೊತ್ತಿದೆ. ಸ್ವರ, ವ್ಯಂಜನ, ಅನುನಾಸಿಕ. ಸೊ ವ್ಯಂಜನದಲ್ಲಿ ವರ್ಗೀಯ ಮತ್ತು ಅವರ್ಗೀಯ ಅಂತ ಬರ್ತವೆ. ದ್ವಿತ್ವ ಅಂದರೆ ಈಗಷ್ಟೇ ನೋಡೋದು ಸಜಾತಿ ಒತ್ತಕ್ಷರ. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ಹೌದಾ? ಅಪೋಸಿಟ್ ಕೇಳಿದ್ದಾರೆ. ಶೇಷ ವಿರುದ್ಧಾರ್ಥಕ ಪದ ಬೇಕು ಅಂದರೆ ಪದಶಾಸ್ತ್ರ ಗೊತ್ತಿರಬೇಕು. ಅಂದರೆ ಏನೋ ಸ್ವಲ್ಪ ಉಳಿದಿದೆ ಅಂತ ಶೇಷ. ಅದಕ್ಕೆ ಅಪೋಸಿಟ್ ಬಂದು ನಿಶೇಷ. ಶೇಷ ಇಲ್ದದ್ದು ಅಂದರೆ ಪೂರ್ತಿಯಾಗಿ ಖಾಲಿಯಾಗಿರ್ತಕ್ಕಂಥದ್ದು ಅಂತ ಅರ್ಥ. ಈಸಿ ಇದು. ವಿಶೇಷ ಆಗಲ್ಲ, ಯಾಕಂದರೆ ಶೇಷ ಪಾಸಿಟಿವ್ ಆದರೆ ವಿಶೇಷ ಇನ್ನೂ ಪಾಸಿಟಿವ್ ಆಗ್ತದೆ. ಸೊ ಇದು ವಿರುದ್ಧಾರ್ಥಕ ಆಗಲ್ಲ, ಕನ್ಫ್ಯೂಷನ್ ಆಗಬೇಡಿ. ಸೊ ನಿಶೇಷ. ವಿಶೇಷ ಆಗಲ್ಲ, ಅಶೇಷ ಆಗಲ್ಲ. ಶೇಷ, ನಿಶೇಷ ಇವೆಲ್ಲ ರಿಪೀಟ್ ಆಗಿರೋ ಕ್ವಶನ್ ಇವೆ. ಆರ್ದ್ರ, ಇದು ಭಾಳ ಸರಿ, ಇದು ಕೇಳಿದ್ದಾರೆ KPSC ಆಲ್ರೆಡಿ. ಇದು ವಿರುದ್ಧ ಪದ ಕೃತಿರ್ತದೆ. ಆರ್ದ್ರ ಅಂದರೆ ಏನು? ಆರ್ದ್ರ ಅಂದರೆ ವೆಟ್ ಅಂತ. ಒಣಗಿದ, ಇಲ್ಲೇ ಇದೆ ನೋಡಿ, ಒದ್ದೆ. ಹೌದಾ? ಇದು ಸಮಾನಾರ್ಥಕ ಆಗ್ತದೆ. ಇದೇ ಪದನ ಆರ್ದ್ರ ಪದದ ಸಮಾನಾರ್ಥಕ ಪದ ಗುರುತಿಸಿ ಅಂದರೆ ಒದ್ದೆ ಆಗಬೇಕು. ವಿರುದ್ಧ ಪದ ಅಂತ ಕೇಳಿದ್ರೆ
ಶುಷ್ಕ, ಆರ್ದ್ರ, ಶುಷ್ಕ. ಕ್ಲಿಯರಾ? ಶುಷ್ಕ ಅಂದರೆ ಡ್ರೈ ಅಂತ. ಒಣಗಿದ ಅಂತಲೂ ಇದೆ, ಬಟ್ ಇದು ಸಂಸ್ಕೃತ ಆದಮೇಲೆ ಇದು ಕೂಡ ಸಂಸ್ಕೃತನೇ ಹೇಳ್ಬೇಕಲ್ಲ ನೀವು. ಕ್ಲಿಯರಾ? ಶುಷ್ಕ, ನೊಂದಾಗಲ್ಲ, ಒದ್ದೆ ಆಗಲ್ಲ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಹೇಳ್ಬೋದಾ? ವರ್ತಮಾನ ಕಾಲ ಗೊತ್ತಿರಬೇಕು ನಮ್ಗೆ ಫಸ್ಟು, ಅನಂತರ ಧಾತು ಗೊತ್ತಿರಬೇಕು, ಆಖ್ಯಾತ ಪ್ರತ್ಯಯ ಗೊತ್ತಿರಬೇಕು, ಬರ್ತಕ್ಕಂಥ ಕಾಲಸೂಚಕ ಪ್ರತ್ಯಯ ಗೊತ್ತಿರಬೇಕು. ಒಂದು ಎಕ್ಸಾಂಪಲ್ ತಗೋತೀನಿ. ಯಾವುದು? ಕ್ರಿಯಾಪದ ಮಾಡುತ್ತಾನೆ. ಬಿಡಿಸ್ತೀನಿ. ಮಾಡು ಉತ್ತ ಆನೆ ಏನಾಗ್ತದೆ? ಕ್ರಿಯಾಪದ ಆಗುತ್ತೆ. ಹೌದಾ? ಮಾಡು ಏನು? ಧಾತು. ಏನು? ಆಖ್ಯಾತ ಪ್ರತ್ಯಯ. ಅದೇ ಹೇಳಿದ್ದಾರೆ, ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ, ಹೌದಾ, ಬರುವ ಕಾಲಸೂಚಕ ಪ್ರತ್ಯಯ ಉತ್ತ. ವರ್ತಮಾನ ಇದು, ಹೌದಾ? ಇದಕ್ಕೆ ಉತ್ತರ ಉತ್ತ. ಹೂವ ಆದರೆ ಹೂವ ಅಥವಾ ಹೂವ, ಭವಿಷ್ಯತ್. ಮಾಡುವ, ನೋಡುವ, ಬರುವ, ಹೌದಾ? ತಾ ಬಂದು ಭೂತ, ಮಾಡಿದ, ನೋಡಿದ, ಇದು ಭೂತ. ಅಲ್ಲಿ ಯೂಶಲಿ ನಾವು ವಿದ್ಯಾರ್ಥ, ಆಖ್ಯಾತ ಪ್ರತ್ಯಯ, ಇದು ವಿದ್ಯಾರ್ಥಕ, ಸಮಾನಾರ್ಥಕ ವಿದ್ಯಾರ್ಥಕ ಅಂತ ಹೇಳಿದೀವಲ್ಲ, ಅಲ್ಲಿ ಬಳಸ್ತೀವಿ. ನೋಡಿದೀವ? ಅವನಿಗೆ ಒಳ್ಳೇದಾಗಲಿ, ಹೌದಾ? ನಿನ್ನ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಲಿ, ಅವನು ಮನೆಗೆ ಹೋಗಲಿ, ಈ ಥರ. ಇಲ್ಲಿ ಅಲಿ ಪ್ರತ್ಯಯ. ಸೊ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಓಕೆ, ಸೊ ಇವತ್ತು ಹೆಚ್ಚು ಕಡಿಮೆ ಒಂದು 21 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. 21 ಕ್ವಶನ್ನು ಜನರಲ್ ಕನ್ನಡ. ಇಷ್ಟು ಕ್ವಶನ್ಸಲ್ಲಿ ಯಾವುದೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅಥವಾ ಆಸ್ಪೈರಿಂಗ್ ಟು ಬಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ, ಟೆಲಿಗ್ರಾಮ್ ಇದೆ, ಅಲ್ಲೂ ಕೂಡ ನೀವು ಮೆಸೇಜ್ ಮಾಡಿ ಡೌಟು ಕ್ಲಾರಿಫೈ ಮಾಡ್ಕೋಬೋದು. ಕ್ಲಿಯರಾ? ಸೊ ಇಷ್ಟ ಆದರೆ ಶೇರ್ ಮಾಡಿ, ಯೂಸ್ ಆಗಲಿ. ಓಕೆನಾ? ಸೊ ಇದಷ್ಟು ಪಾರ್ಟ್ 4 ಇದು. ಸೊ ಇದಕ್ಕೂ ಮುಂಚೆ ಪಾರ್ಟ್ 3 ಇದೆ, ಪಾರ್ಟ್ 2 ಇದೆ, ಪಾರ್ಟ್ 1 ಇದೆ. ಇವತ್ತು ಪಾರ್ಟ್ 4 ಇದು. ಸೊ ಈ 3 ಕ್ಲಾಸ್ ನೋಡಿ ನಿಮಗೆ ಕಂಟಿನ್ಯೂಷನ್ ಸಿಗುತ್ತೆ. ಯಾಕಂದರೆ ಒಂದಷ್ಟು ಟಾಪಿಕ್ಸ್ಗಳನ್ನ ಮತ್ತೆ ರಿಪೀಟ್ ಆಗಿಲ್ಲ. ಯಾಕಂದರೆ ಕ್ವಶನ್ ರಿಪೀಟ್ ಆದಾಗ ಮತ್ತೆ ಟಾಪಿಕ್ ರಿಪೀಟ್ ಮಾಡಿದ್ರೆ ಟೈಮ್ ವೇಸ್ಟು. ಸೊ ಎಲ್ಲಿ ರಿಪೀಟ್ ಆಗಿರುತ್ತೋ ಅಲ್ಲೇ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಇಲ್ಲಿ ಜಸ್ಟು ಅದ್ರ ಹಿಂಟ್ ಹೇಳ್ಕೊಂಡು ಕಂಟಿನ್ಯೂ ಮಾಡಿಬಿಡ್ತೀವಿ. ಹಾಗಾಗಿ ನೀವು ಎಲ್ಲ ಒಂದು ಕಂಟಿನ್ಯೂಸು ಒಂದು ಫ್ಲೋ ನೋಡ್ಕೊಂಬಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸು ಮತ್ತು ಟೆಲಿಗ್ರಾಮಲ್ಲಿ ತಿಳಿಸ್ಬೋದು. ಹೌದಾ? ಥ್ಯಾಂಕ್ ಯು.